ಮೇಕರ್ ನಮ್ಮ ಮುಂದೆ ಇದ್ದಾರೆ. ಹಲವಾರು ಪ್ರಶಸ್ತಿಗಳು ಬಂದಿದೆ. ಹಲವಾರು ಪ್ರಶಸ್ತಿಗಳಲ್ಲ, ಪ್ರಶಸ್ತಿಗಳ ಸುರಿಮಳೆನೆ ಇವ್ರದಾಗಿದೆ. What a shame on my part! I could not conquer a small territory like Kittur. What East India Company will think about me? No. ಒಂದು 600 ನಾಟಕ ಅಂತೂ ಖಂಡಿತ ಆಗಿದೆ. ಎಲ್ಲ ಅವಾರ್ಡ್ ಬಂದ್ಬಿಟ್ರೆ ಮದ್ರಾಸಿಂದ. ರಾಜ್ಕುಮಾರ್ ಕೂಡ ಬಂದು, ಎಲ್ಲರೂ ಜ್ಞಾನ ಕುಮಾರ್ ಬಂದು, ಎಲ್ಲ ಬಂದು. ಕಂಠೀರವ ಸ್ಟುಡಿಯೋ ಗೇಟ್ ಅಲ್ಲಿ ಅವ್ನು ಬಿಡ್ತಿರ್ಲಿಲ್ಲ. ಇವರೆಲ್ಲ ಕಾರಲ್ಲಿ ಹೋಗ್ತಿದ್ರು, ರಂಗದ ಕಾರು. ಆ ಕಂಠೀರವ ಸ್ಟುಡಿಯೋ ಗೇಟ್ ಹತ್ರ ನಿಂತ್ಕೊಂಡು ಹತ್ತಿದ್ದೀನಿ. ಹಲೋ ಎಲ್ರಿಗೂ ನಮಸ್ಕಾರ, ನಿಮ್ ಪ್ರೀತಿಯ ರೂಪಿಕಾ ಮಾತಾಡ್ತಿದ್ದೀನಿ. ವೆಲ್ಕಮ್ ಟು ರೂಪಿಕಾ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವಿಶೇಷವಾದಂತಹ ಎಪಿಸೋಡ್. ಆ ಒಂದು ವಿಶೇಷ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತಾ ಇದೀನಿ. ಇನ್ ತಡ ಮಾಡೋದ್ ಬೇಡ, ಬನ್ನಿ ಯಾರು ಅಂತ ನೀವೇ ನೋಡ್ಬಿಡಿ. ನಾನು ಅವಾಗ್ಲೇ ಹೇಳ್ದೆ, ಒಬ್ರು ವಿಶೇಷವಾದಂತಹ ವ್ಯಕ್ತಿನ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಅಂತ. ಸೊ ಆ ವಿಶೇಷವಾದ ವ್ಯಕ್ತಿನೇ ನನ್ನ ಮುಂದೆ ಕೂತ್ಕೊಂಡಿದ್ದಾರೆ. ಇವ್ರ ಬಗ್ಗೆ ಚಿಕ್ಕದಾಗಿ ನಾನೊಂದು ಇಂಟ್ರಡಕ್ಷನ್ ಕೊಡಕ್ ಇಷ್ಟಪಡ್ತೀನಿ. ಇವರು ಆಕ್ಟರು ಹೌದು, ಇವರು ನಿರೂಪಣೆಕಾರರು ಹೌದು, ಪ್ರೊಡ್ಯೂಸರ್ ಕೂಡ ಹೌದು, ಡೈರೆಕ್ಟರ್ ಕೂಡ ಹೌದು, ಗಾಡ್ ಫಾದರ್ ಕೂಡ ಹೌದು. ಇವರು ಎಲ್ಲ ಒಂಥರ ಸಕಲ ಕಲಾ ವಲ್ಲಭರು ಅಂತ ಹೇಳ್ಬೋದು. ನಾವು ಹೀರೋಯಿನ್ ಗಳನ್ನ, ಆರ್ಟಿಸ್ಟ್ ನಾವು ಫ್ರೇಮ್ ಮೇಲೆ ನೋಡ್ತೀವಿ, ಆದ್ರೆ ಅವ್ರನ್ನ ತಯಾರ್ ಮಾಡುವಂತಹ ಕಿಂಗ್ ಮೇಕರ್ ನಮ್ಮ ಮುಂದೆ ಇದ್ದಾರೆ. ಸಾವಿರಾರು ಶೋಗಳನ್ನ ಸರದಾರ ಆಗಿರುವಂತಹ ನೀಲಕಂಠ ಸರ್ ಅಂತ ಕರೆಯಕ್ಕೆ ಇಷ್ಟಪಡಲ್ಲ. ನನ್ನ ಜೀವನದಲ್ಲಿ ದೊಡ್ಡ ಒಂದು ಸ್ಥಾನನ ಇವರು ಗಿಟ್ಟಿಸ್ಕೊಂಡಿದ್ದಾರೆ. ಹಾಗೆ ಆ ಒಂದು ಸ್ಥಾನಕ್ಕೆ ಇವರು ಅರ್ಹರಾಗಿದ್ದಾರೆ ಕೂಡ ಹೌದು. ಅವರು ನನ್ನ ಪ್ರೀತಿಯ ದೊಡ್ಡಪ್ಪ, ನೀಲಕಂಠ ದೊಡ್ಡಪ್ಪ. ನನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಖಂಡಿತ ಖಂಡಿತ. ನಾನು ನಿನ್ನಂತ ಅನೇಕ ಶಿಷ್ಯರನ್ನ ಪಡೆದಿದ್ದಕ್ಕೆ ಆ ಭಗವಂತನಿಗೆ ಮೊದಲು ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಾನು ಉಡುಪಿ ಮೂಲದವನು. ಸಾಮಾನ್ಯವಾಗಿ ಉಡುಪಿಯವರಿಗೆ ಹೋಟೆಲ್ ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ವ್ಯವಸಾಯ, ಕೃಷಿ ತರ ಇರುತ್ತೆ. ಹಾಗೆ ನಾನು ಹೋಟೆಲ್ನಲ್ಲಿ ಇದ್ದಾಗ ನಮ್ಮ ಹೋಟೆಲ್ ಪಕ್ಕದಲ್ಲೇ ಇರ್ತಕ್ಕಂಥ ಮನೆಯಲ್ಲಿ ಒಬ್ಬರು ಸಿನಿಮಾ ನಟರಿದ್ರು. ನೀವೆಲ್ಲ ಅವರನ್ನ ಮರ್ತಿರ್ಬೋದು. ಅವರ ಹೆಸರು ರಂಗ ಅಂತ. ಎಡಕಲ್ಲು ಗುಡ್ಡದಲ್ಲಿ ಜಯಂತಿಯವರ ಹಸ್ಬೆಂಡ್ ಆಗಿ ವೀಲ್ ಚೇರ್ ಅಲ್ಲಿ ಹೋಗ್ತಾರಲ್ಲ, ಅವರೇನೆ. ಅವ್ರನ್ನೆಲ್ಲ ನಾನು ನೋಡಿದಾಗ ನಾನು ಯಾಕೆ ಸಿನಿಮಾದಲ್ಲಿ ಮಾಡಬಾರ್ದು, ನಾನು ಯಾಕೆ ಮೇಕಪ್ ಹಾಕೊಂಡು ಡ್ರಾಮಾ ಮಾಡ್ಬೋದು ಅಂತ ಇದ್ದಾಗ ಒಂದು ಸರ್ತಿ ನಾನು ರಂಗ ಅವ್ರನ್ನ ನನಗೂ ಒಂದು ಯಾವ್ದಾರ ಇದ್ರೆ ನೋಡಿ ಕೊಡಿ ಅಂತಂದೆ. ಆದರೆ ಅವ್ರು ಒಳ್ಳೇದಕ್ಕೆ ಕೇಳಿದ್ರು ಕೆಟ್ಟದಕ್ಕೆ ಕೇಳಿದ್ರು ಗೊತ್ತಿಲ್ಲ. ಅವರಿಂದ ನನಗೆ ಬಂದ ಉತ್ತರ ನನಗೆ ಸಮರ್ಪಕವಾಗಿರ್ಲಿಲ್ಲ. ನಿಮಗೆ ಯಾಕ್ರೆ ಹೋಟ್ಲ್ ಲೋಟ ತೊಳಿ ಹೋಗಿರಿ ಅಂದ್ಬಿಟ್ರು. ನನಗೆ ಒಂದು ಕಡೆ ಹಾಗಾದ್ರೆ ಉಳಿತವಾಗಿ ಒಂದು ಹೋಟ್ಲ್ ಇಟ್ಟು ನಾನು ಒಂದು ಲೋಟ ತೊಳಿಯೋ ಡಿಪಾರ್ಟ್ಮೆಂಟ್ಗೆ ನಾನು ಸೀಮಿತನ ಹೋಗ್ಬಾರ್ದ? ನಮ್ಮಲ್ಲೂ ಪ್ರತಿಭೆಗೆ ಇರೋದಿಲ್ವಾ? ಇದನ್ನೆಲ್ಲ ಯೋಚನೆ ಮಾಡಿ ನಾನು ಪೀಡಿಸ್ದೆ. ಸರಿ, ಒಂದು ನಾಟಕ ಮಾಡ್ತಾ ಇದೀವಿ, ಮೊದಲು ನಾಟಕದಲ್ಲಿ ಮಾಡು, ಗೀತಪ್ರಿಯ ಅವರ ಜನ್ಮಭೂಮಿ ಅಂತ ಆಯ್ತು ಅಂದೆ. ಯಾರು ನನಗೆ ಅದು ಡೈಲಾಗ್ ಶೀಟೇ ಕೊಡ್ಲಿಲ್ಲ. ಇದೊಂದು ಓದ್ಕೋ ಅಂತ ಅಂದ್ಬಿಟ್ರು. ಆದ್ರೆ ಆ ಫಸ್ಟ್ ಶೋಗೆ ಆಕ್ಚುಯಲ್ ಆಗಿ ರಾಜ್ಕುಮಾರ್ ಅವರು, ಚಂದ್ರಕಲಾ ಅವರು, ಜಯಂತಿ ಅವರು ಅಭಿಮಾನ್ ಸ್ಟುಡಿಯೋದಲ್ಲಿ ಯಾವತ್ತು ಅವರ ಶೂಟಿಂಗ್ ಇತ್ತು. ಆ ಪಿಕ್ಚರ್ ಮಾಡ್ತಿಬಿಟ್ಟಿದ್ದೀನಿ. ಯಾವಾಗ ರಂಗ ಇವತ್ತು ಟೌನ್ ಹಾಲ್ನಲ್ಲಿ ಮಾಡ್ತಾನೆ, ಅವನೇ ಇದು ಮಾಡ್ತಾ ಇದ್ದಾನೆ, ಆಕ್ಟ್ ಮಾಡ್ತಾ ಇದ್ದಾನೆ ಅಂದಾಗ ಇದು ಶೂಟಿಂಗ್ 4 ಗಂಟೆಗೆ ಕ್ಲೋಸ್ ಮಾಡಿಬಿಟ್ಟು ಎಲ್ಲರೂ ಅವ್ರು ಬಂದ್ಬಿಟ್ರಲ್ಲ. ಹಾಗಾಗಿ ಅವರ ಆಶೀರ್ವಾದ, ರಾಜ್ಕುಮಾರ್ ಅವರ ಆಶೀರ್ವಾದ ನನ್ನ ಪ್ರಥಮ ನಾಟಕಕ್ಕೆ, ಪ್ರಥಮ ರಂಗ ಪ್ರವೇಶಕ್ಕಿತ್ತು ಜಯಂತಿ. ಅಂದ್ರೆ ನಾನೇನು ಇಲ್ಲ, ಆದ್ರೆ ನನ್ನ ಪಾತ್ರ 1-2 ನಿಮಿಷ ಹೇಳ್ಬಿಡ್ತೀನಿ. ಶಕ್ತಿ ಪಾತ್ರ, ಟೋಪಿ, ಇದು ರೇಷ್ಮೆ ಬೇತ, ಕೋಟು, ಆಮೇಲೆ ಕಚ್ಚೆ ಪಂಚೆ ಎಲ್ಲ ಹಾಕೊಂಡು ಏನ್ ಮೀಸೆ, ನನ್ಗೆ ಖುಷಿಯ ಕನ್ನಡಿ ನೋಡ್ಬಿಟ್ಟು. ಆದ್ರೆ ಒಂದೇ ನಂಗೆ ಯಾರು ಹೇಳ್ಕೊಡ್ಲಿಲ್ಲ. ಒಂದು ಮಾತು ನನಗೆ ಚೆನ್ನಾಗಿ ಜ್ಞಾಪಕ ಆಯ್ತು. ಶಟ್ರು ತೆಲುಗು ಜೊತೆಗೆ ಕನ್ನಡ ಮಿಕ್ಸ್ ಮಾಡ್ತಾರೆ. ಮತ್ತೆ ಶಟ್ರ ಧ್ವನಿ ಯಾವಾಗಲೂ ಗೊಗ್ಗರು, ಏಮ್ ಕಾವಾಲಿ ಅಂತ ಕೇಳಲ್ಲ, ಏಮ್ ಕಾಲ ಅಂತಾರ. ಆದ್ರಿಂದ ಅದೆರಡು ನೆನ್ಪಿಟ್ಕೊಂಡೆ. ಇದು ನಾನು ಯಾರನ್ನೂ ಕೇಳಲಿಲ್ಲ, ನಾನೇ ಬಂದೆ. ಫಸ್ಟ್ ಎಂಟ್ರಿನೇ ನಂದಿತ್ತು. ಎಂಟ್ರಿ ಇದ್ದಾಗ
₹1 15 ಪೈಸೆ ಬಡ್ಡಿ ಐತೆ, ಯಾವ ರೂಪಾಯಿಗೆ ಮತ್ತೊಂದು ಅಂತ ಬಂದೆ. ನನಗೆ ಚಪ್ಪಾಳೆ ಬಂದ್ಬಿಡ್ತೆ. ಓ ಗೆದ್ದೆ ಅನ್ಕೊಂಡೆ. ಆದ್ರೆ ನನ್ನ ಜೊತೆಗೆ ಆ ಕಡೆಯಿಂದ ಬರ್ತಾನೆ MS ಸತ್ಯ ಅಂತ, ನಿಮಗೆ ಗೊತ್ತಿರ್ಬೋದು, MS ಉಮೇಶ್ ಅವ್ರ ಅಣ್ಣ. ಅವನು ನನ್ನ ಹತ್ರ ಮಾತಾಡ್ತಾ ಒಂದು ₹50 ಕೊಡಿ ಶೆಟ್ರೆ ಅಂತಾನೆ. ₹50 ಇಲ್ಲ, ಇಷ್ಟೊಂದು ಅಂತೀನಿ. ಎಲ್ಲಿದ್ದೇನೆ ₹50 ಇಷ್ಟೊಂದು ಉಂಟಿಲ್ಲ, ಇದು ಅಂತೀನಿಲ್ಲ. ನನಗೆ ರಂಗ ಅವ್ರು ಕರೆದು ಹೇಳಿದ್ರು, ₹50 ನೋಟ್ ಒಂದಿಟ್ಕೋ, ಅವನ್ ಕೇಳ್ತಾನೆ ನೀನ್ ಕೊಡಬೇಕು ಅಂತ. ನಾನು ಈ ಮೀಸೆ ಈ ಟೋಪಿ ಇದೆಲ್ಲ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟು ₹50 ಇಟ್ಕೊಂಡೆ ನಾನು. ದೇವರೇ, ಆಕಾಶವೇ ತಲೆ ಮೇಲೆ ಬೀಳುತ್ತೆ, ಈಗ ತಿರುಗಿಬಿಡ್ತಾ ಇದ್ದೇನೆ. ಆದ್ರೆ ಸತ್ಯವಾಗ್ಲೂ ಹೇಳ್ತೀನಿ, ನನ್ಗೆ ಆ ವಿದ್ಯಾಲಕ್ಷ್ಮಿ, ಆ ವಿದ್ಯೆ ಸರಸ್ವತಿ ತಾಯಿ ಚೆಕ್ ಅಂತ ಒಂದು ಸುಳಿವು ಕೊಟ್ರು. ಪ್ಯಾಂಟ್ ಜೋಬಲ್ಲಿ ₹50 ಇದೆ, ಅಲ್ಲಿ ಹೋಗಿ ತಗೊಂಬ, ಅದು ಹೆಂಗ್ ತಗೊಂಬ. ಆಗ ತಕ್ಷಣ ಡೈಲಾಗ್ ನನಗೆ ಗೊತ್ತಿಲ್ಲದೆ ಬಂದ್ಬಿಡ್ತು. ಎಕ್ಕಡೆ పోయింది మా కూతురు వెంకటలక్ష్మి ఏమన్నా తెచ్చుకొని పోయిందా? ఉండు ఇక్కడే ఉండి తెచ్చిస్తాను ಅಂದ್ರೆ ಯಾವ ಕೂతుರು ಇಲ್ಲ, ಯಾವ ಮಗಳು ಇಲ್ಲ, ಯಾವ ವೆಂಕಟಲಕ್ಷ್ಮಿ ಇಲ್ಲ, ಯಾರು ಇಲ್ಲ. ಹಾಗೆ ಸೈಡ್ ಹಿಂಗ್ಸ್ ಹತ್ರ ನೋಡಿದ್ರೆ, ಬಾ ಮಗನ ಚಪ್ಪಲಿ ತಗೊಂಡು ಹೊಡಿತೀನಿ, ಈಗ ನಾಟಕ ರಂಗ ಅವರು ಚಪ್ಪಲಿ ಎತ್ಕೊಂಡು ರೆಡಿ ಆಗಿದ್ದಾರೆ. ಓಡೋಗಿ ತಂದು ಕೊಟ್ಬಿಟ್ಟೆ. ಮಾ ಕೂతురు ವೆಂಕಟಲಕ್ಷ್ಮಿ పోయింది ಅಂತ ಆ ಸೀನ್ ಆಯ್ತು. ದೇವರ ದಯದಿಂದ ಆ ನಾಟಕ ಮುಗೀತು. ಎದ್ದು ಕೊಂಡಾಡ್ಬಿಟ್ರೆ ನನ್ನ. ಹೆಂಗೆ ನಿಭಾಯಿಸ್ಬಿಡ್ತೀಯೋ ನೀನು, ಪರವಾಗಿಲ್ಲ ಕಣ. ಅವತ್ತಿಂದ ಅವ್ರು ಯಾವ್ದೇ ಡ್ರಾಮಾ ಮಾಡ್ಲಿ ನನಗೊಂದು ಪಾತ್ರ ಕಾಯಮ್ಮ ಕೊಡ್ತಾ ಇದ್ರು. ಅವ್ರ ಟ್ರೂಪಲ್ಲಿ ಎಂತೆಂಥವ್ರಿದ್ದು, ಗಂಗಾಧರ್, ಶ್ರೀನಾಥ್, ರಾಜೇಶ್, ಶಕ್ತಿ ಪ್ರಸಾದ್, ಇವರೆಲ್ಲರೂ ಅವ್ರ ಟ್ರೂಪಲ್ಲಿ ಇದ್ದಿದ್ರಿಂದ ನನಗೆ ಆವಾಗಲೇನೆ ಅವ್ರ ಎಲ್ಲರ ಪರಿಚಯ ಆಯ್ತು. ಅವ್ರ ಜೊತೆಗೆಲ್ಲ ಒಳ್ಳೊಳ್ಳೆ ಡ್ರಾಮಾಸ್ ಮಾಡಿದೆ. ಫಾರ್ ಎಕ್ಸಾಂಪಲ್, ಕಾಂಗ್ರೆಸ್ ಎಕ್ಸಿಬಿಷನ್ ಅಂತ ನಡೀತಾ ಇತ್ತು ಮೊದಲು. ಆ ಕಾಂಗ್ರೆಸ್ ಎಕ್ಸಿಬಿಷನ್ ನಲ್ಲಿ ನಮ್ಗೊಂದು ರಂಗ ಅವ್ರಿಗೊಂದು ನಾಟಕ ಕೊಟ್ಟರು. ಅಲ್ಲಿ ಶಕ್ತಿ ಪ್ರಸಾದ್, ಟಿಪ್ಪು ಸುಲ್ತಾನ್, ರಾಜೇಶ್, ಕಾರ್ನವಾಲಿಸ್ಟ್, ನಾನ್ ಮೀರ್ಜಾದಿ, ಈ ತರ ಸುಮಾರು ಚಿತ್ರ, ಒಂದು 300-400 ನಾಟಕಗಳನ್ನ ಆ ಟೈಮ್ ನಲ್ಲಿ ಎಲ್ಲ ಒಳ್ಳೊಳ್ಳೆ ಕಲಾವಿದರ ಜೊತೆಗೆ ಆಡಿದೆ. ಸೊ ದೊಡ್ಡಪ್ಪ, ನಿಮ್ಮ ಫಸ್ಟ್ ನಾಟಕ ಯಾರಿಗೂ ಅದು ಒಂಥರ ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಅಣ್ಣವ್ರ ಮುಂದೆ ನೀವು ಪ್ರದರ್ಶನ ಮಾಡಿದ್ರೆ, ಯಾಕಂದ್ರೆ ಅವ್ರನ್ನ ಭೇಟಿ ಆಗ್ಬೇಕು ಅಂತಾನೆ ಎಷ್ಟೊಂದ್ ಜನ ಕಾಯ್ತಾ ಇರ್ತೀವಿ. ಸೊ ಅಂತವ್ರ ಮುಂದೆ ಫಸ್ಟ್ ರಂಗ ಪ್ರವೇಶನ ನೀವು ಅಣ್ಣವ್ರ ಮುಂದೆ ಮಾಡಿದಾಗ ಅವ್ರು ಏನಾದ್ರು ಮಾತಾಡ್ತಾರೆ ನಿಮ್ ಹತ್ರ? ಮತ್ತೆ ಹೇಗೆ? ಅವರು ನನ್ನ ಹತ್ರ ಮಾತಾಡ್ಲಿಲ್ಲ. ಒಂದು ವೇದಿಕೆ ಕಾರ್ಯಕ್ರಮ ಅಂತ ಇರುತ್ತೆ. ಆ ವೇದಿಕೆ ಕಾರ್ಯಕ್ರಮ ಆದಾಗ ಅದ್ಯಾರು ಶಕ್ತಿ ಪಾತ್ರ ಮಾಡಿದ, ಬಹಳ ಚೆನ್ನಾಗಿ ನಿಭಾಯಿಸ್ಬಿಟ್ಟ. ನಮ್ಗೆ ಗೊತ್ತಾಯ್ತದು, ನಾವ್ ಅದರಲ್ಲೇ ಇರೋದಲ್ವ, ನಮಗ್ ಗೊತ್ತಿರುತ್ತೆ ಏನು ಎಡವಟ್ ಮಾಡ್ಕೊತಾ ಇದ್ದೆ ನೀನು ಅಂತ. ಆದ್ರೂ ಆ ಎಡವಟ್ಟನ್ನ ಸರಿಯಾಗಿ ತೂಗಿಸ್ಬಿಟ್ಟದಕ್ಕೆ ನಮ್ ಟ್ರೂಪಲ್ಲಿ ಇನ್ಮೇಲೆ ಇದ್ದೇ ಇರುತ್ತೆ ಕಣು. ಕಾಮ್ರಾನ್ ಅಂತ ಒಂದು, ವಿಷಸರ್ಪ ಅಂತ ಒಂದು, ಟಿಪ್ಪು ಸುಲ್ತಾನ್, ಕಿತ್ತೂರು ರಾಣಿ ಚೆನ್ನಮ್ಮ, ಒಂದಕ್ಕಿಂತ ಒಂದರಲ್ಲಿ ತುಂಬಾ ಪ್ರಸಿದ್ಧಿ ಆಗಿ ಬಂದೆ. ಅದರಲ್ಲಿ ಠಾಕ್ರೆದು ಒಂದು ಮಾತು ಹೇಳ್ಬೇಕು. ಠಾಕ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಫಸ್ಟ್ ಟೈಮು ಠಾಕ್ರೆನ ಸೋಲಿಸ್ಬಿಡ್ತಾಳೆ. ಸೆಕೆಂಡ್ ಟೈಮು ಕೆಲವು ವಿಷಯ ಲಂಪಟರು ಸೇರಿ ಆ ಗುಂಡಿಗೆ ಸಗಣಿ ಹಾಕ್ಬಿಟ್ಟು ಇವ್ರು ಸೋಲುವಾಗ ಮಾಡ್ತಾರೆ. ನಾನು ಫಸ್ಟ್ ಸೋತಾಗ ಈಸ್ಟ್ ಇಂಡಿಯಾ ಕಂಪನಿಲಿ ಒಂದು ಡೈಲಾಗು, ಅವನು ಠಾಕ್ರೆ ಇಂಗ್ಲಿಷ್ನಲ್ಲೇ ಮಾತಾಡ್ತಾನೆ. ಇಂಗ್ಲಿಷ್ನಲ್ಲೇ ಅವಾಗೆಲ್ಲ ಇರಲ್ಲ, ಇಂಗ್ಲಿಷು ಬಹಳ ಚೆನ್ನಾಗಿರ್ತೈತೆ ಅದೆಲ್ಲ. What a shame on my part! I could not conquer a small territory like Kittur. What East India Company will think about me? No, I must conquer this time. ಅನೇಕ ನಾಟಕಗಳೆಲ್ಲ ಮಾಡಿದೆ. ಒಂದು ತಿರುವು ಅಂದ್ರೆ ಆ ನಾಟಕ ಇದೆಲ್ಲ ಮಾಡ್ತಾ ಇರುವಾಗ NS ರಾವ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ, 36 ಅಲ್ಲ 63 ಅಂತ. ಒಂದು ಶ್ರೀಪಾದು, ಒಂದು ಶ್ರೀಕಂಠು ಅಂತ ಕ್ಯಾರೆಕ್ಟರ್ ಅಂದ್ರೆ ನಿಜವಾಗ್ಲೂ ಅವ್ರ ಹತ್ರ ಬಹಳ ಕಲಿತೆ ನಾನು. ಹಾಸ್ಯ ಏನು ಹೇಳಿದ್ರೆ ಹಾಸ್ಯ ಬರ್ತಿತ್ತು NS ರಾವ್ಗೆ. ಅದು ಹೆಂಗ್ ಬರ್ತಿತ್ತ ಗೊತ್ತಿಲ್ಲ, ಅದೆಲ್ಲ ದೊಡ್ಡ ಕತೆ. ಅವ್ರ ಜೊತೆಗೆ ಆ 36 ಅಲ್ಲ 63 ಅನ್ನೋದೇ 200 ನಾಟಕ ಆಗಿರ್ಬೇಕು. ಅವರ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಈ ನಾಟಕಕ್ಕೆ ಘನತೆಯನ್ನು ಹೆಚ್ಚಿಸಿದವರು ನೀಲಕಂಠನಿಗಂತ ಆ ತರ ಮಾಡಿದ್ದಾರೆ. ಏನೋ ಪುಣ್ಯ. ಹೀಗೆ ಇರ್ತಾ ಇರುವಾಗ ಇದಾಯ್ತು, ಸಿನಿಮಾ ಹೋಗ್ಬೇಕಲ್ಲ. ಎಷ್ಟು ನಾಟಕಗಳನ್ನ ಮಾಡಿದ್ರ ನೆನಪಿದ್ಯಾ? ರಂಗಭೂಮಿ ಎಷ್ಟು? ಒಂದು 600-700 ನಾಟಕ ಅಂತೂ ಖಂಡಿತ ಆಗಿದೆ.
ಮತ್ತೆ ನಿಮ್ಗೆ ರಂಗಭೂಮಿ ನಟನೆ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಒಂದು ಚೂರು ಗಂಧ ಗಾಳಿ ಗೊತ್ತಿಲ್ಲ. ಅವ್ರು ಹೇಳ್ದಂಗೆ ಇಡ್ಲಿ ಮಾಡೋದ್ ಗೊತ್ತು, ಕೇಸರಿ ಬಾತ್ ಮಾಡೋದ್ ಗೊತ್ತು, ಎಲ್ಲ ಗೊತ್ತು. ಅಲ್ವಾ? ಸಡನ್ ಆಗಿ ನಿಮ್ಗೆ ಅಲ್ಲಿ ಅವತ್ತು ಕೈ ಹಿಡಿದೋಳು ಆ ಸರಸ್ವತಿ, ಮತ್ತೆ ಕೈ ಬಿಡ್ಲಿಲ್ಲ ನನ್ನ. ಬಟ್ ಆ ಭಾಷೆ ಆಗಿರ್ಬೋದು ಅದೆಲ್ಲ ಹೇಗೆ? ಅವಾಗೆಲ್ಲ ರಿಹರ್ಸಲ್ಸ್ ಇರ್ತಿತ್ತು. ಎಲ್ಲ ಸಾಯಂಕಾಲ 6 ಗಂಟೆ ಆದ್ಮೇಲೆ 8 ಗಂಟೆವರೆಗೂ ರಿಹರ್ಸಲ್. ಆ ರಿಹರ್ಸಲ್ ಅಲ್ಲಿ ಬಹಳ ಕಲಿತೆ. ಶ್ರೀನಾಥಿಂದ ಕಲಿತೆ, ಗಂಗಾಧರಿಂದ ಕಲಿತೆ, ಶಕ್ತಿ ಪ್ರಸಾದಿಂದ ಕಲಿತೆ, ಎಲ್ಲರೂ ಕಲಿತೆ. ನಾನು ಒಂದು ಮೂರ್ತಿ ಆದೆ. ಆಗಿನ ರಂಗಭೂಮಿ ಹೇಗಿತ್ತು ದೊಡ್ಡಪ್ಪ? ಎಷ್ಟು ಪರಸ್ಪರ ಪ್ರೀತಿ, ಒಳ್ಳೆ ಮಾತುಗಳು. 5:05 ಬರ್ಬೇಕು ಪ್ರಾಕ್ಟೀಸ್ಗೆ ಅಂದ್ರು 5ಕ್ಕೆ ಬಂದು ಯಾವಾಗ 5:15 ಆಗುತ್ತಪ್ಪ ಅಂತ ಕಾಯುವಂತ ಒಂದು ಪರಿಸ್ಥಿತಿ. ಇದೆಲ್ಲದೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ನು ಚೆನ್ನಾಗ್ ಮಾಡ್ತಾನೆ. ಅವ್ನಿಗೆ ಆ ಡೈಲಾಗ್ ಕಟ್ ಮಾಡೋ ಬಲ ಇರ್ಲಿಲ್ಲ. ಚೆನ್ನಾಗ್ ಮಾಡ್ತಾನೆ, ಕೊಡು ಅವ್ನು ಕೊಡು, ಚೆನ್ನಾಗ್ ಮಾಡ್ತಾನೆ, ಪ್ರೋತ್ಸಾಹ ಮಾಡಿ. ಆತರ ಪ್ರೋತ್ಸಾಹ ಬಹಳ ಚೆನ್ನಾಗಿತ್ತು. ಆಗಿನ ಕಾಲದ ಕಲಾವಿದರು ಈಗಿನ ಕಾಲದ ಕಲಾವಿದರಿಗೂ ಯಾವ ತರದಲ್ಲೂ ಹೋಗ್ತು ಸಾಧ್ಯ ಇಲ್ಲ ಅಂತ ಹೇಳ್ತೇನೆ ನಾನು. ಅದರಲ್ಲಿ ಏನಪ್ಪಾ ಅಂದ್ರೆ ರಾಜ್ಕುಮಾರ್ ಅವರು, ನಾನು ಈ ಇದರಲ್ಲಿ ಮಾಡ್ತಾ ಇದ್ದಾಗೆ ಅಲ್ಲಿ ಇದಕ್ಕೆ ಹೋದೆ. ನಾನು ಮಡ್ರಾಸ್ಗೆ ಹೋಗ್ಬೇಕಾಗಿತ್ತು. ಅವಾಗ ಯಾವ ಸ್ಟುಡಿಯೋರು ಇರ್ಲಿಲ್ಲ. ಒಂದು ಸರ್ತಿ ಮಡ್ರಾಸ್ಗೆ ಹೋಗಿ ಬರ್ಬೇಕಾದ್ರೆ 16 ರೂಪಾಯಿ ಟ್ರೈನ್ ಟಿಕೆಟ್. 16 ರೂಪಾಯಿ ಟ್ರೈನ್ ಟಿಕೆಟ್. ಅಲ್ಲಿ ಮಲ್ಕೊಳ್ಬೇಕು, ಊಟ ತಿಂಡಿ 2 ದಿನ ಇರ್ಬೇಕು. 200 ರೂಪಾಯಿ ಬೇಕಿತ್ತು. ಯಾರು ಕೊಡ್ತಾರೆ? ನಮ್ ತಂದೆಗೆ ಇದೆಲ್ಲ ಆಗ್ತಿರ್ಲಿಲ್ಲ. ಯಾರು ಕೊಡ್ತಾರೆ? ಆ 200 ರೂಪಾಯಿನ ನಾನು ಮಿತ್ರರ ಹತ್ರ ಕೇಳೋದು, ಅವನ ಹತ್ರ ಕೇಳೋದು, ಮತ್ತೆ ಕದಿಯೋದು. ನಮ್ ಹೋಟ್ಲಲ್ಲಿ ನಾನೇ ಕದ್ದಿದ್ದೀನಿ. ಏನ್ ಮಾಡಕ್ಕಾಗುತ್ತೆ? ನನಗೆ ಬೇಕಲ್ಲ, ಹೋಗ್ಬೇಕಲ್ಲ. ಹೀಗೆ ಹೋದೆ. ಸುಮಾರು ಒಂದು ಸರ್ತಿ ಹೋದ್ರೆ ಆಗಿತ್ತಾ? ಇಲ್ಲಪ್ಪ, ಜಯಂತಿ ಕಾಲ್ಸೀಟ್ ಸಿಕ್ಕಿಲ್ಲ, ಮಳೆ ಬಾ. ಇನ್ನೊಂದ್ಸತಿ ಹೋದ. ರಾಜ್ಕುಮಾರ್ ಕಾಲ್ಸೀಟ್ ಸಿಕ್ಕಿಲ್ಲ, ಇನ್ನೊಂದ್ಸತಿ ಬಾ. ಹೀಗೆ ಹೇಳಿ ಫೈನಾನ್ಸ್ ಆಗಿಲ್ಲಪ್ಪ. ಏನ ದುಡ್ಡು ರಾಜ್ಕುಮಾರ, 20 ಸಲ ಬರ್ತೀಯ, ಹೇಳಿದ್ರೆ ಮಾತ್ರ ಬಾ, ಇದ್ರ ಬರ್ಬೇಡ. ಇಂಥದ್ದೆಲ್ಲ ಅನ್ನಿಸ್ಕೊಂಡಿದ್ದೀನಿ. ಆಗ ಇದು ಕಾಲು ಈ ಲ್ಯಾಂಡ್ ಲೈನ್ ಹೋಗಿತ್ತು. ಕಾಯೋದು, ಮದ್ರಾಸಿಂದ ಯಾವಾಗ ಬರುತ್ತೆ ನಮ್ಗೊಂದ್ ಕಾಲು, ಮದ್ರಾಸಿಂದ ಯಾವಾಗ ಬರುತ್ತೆ ಒಂದ್ ಕಾಲು, ಕಾಯೋದು. ಅಯ್ಯೋ ಬಹಳ ಕಷ್ಟಪಟ್ಟಿದ್ವಿ. ಇವಾಗ ಬಹಳ ಕಷ್ಟಪಟ್ಟಿದ್ವಿ. ಹಾಗೆ ಮಾಡ್ಕೊಂಡೆ ಒಂದು 24 ಚಿತ್ರ ರಾಜ್ಕುಮಾರ್ ಅವ್ರ ಜೊತೆಗೆ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿದ್ದೀನಿ. ರಾಜ್ಕುಮಾರ್ ಅವ್ರ ಜೊತೆನೆ 24 ಪಾತ್ರ. ಯಾವ್ಯಾವ ಸಿನಿಮಾ ದೊಡ್ಡಪ್ಪ? ಕುಲಗೌರವ, ಕಾಶಿದ ಕೈಲಾಸ, ಮನಸ್ಸಾಕ್ಷಿ, ವೀರಕೇಸರಿ, ಭೂಪತಿ ರಂಗ, ಹೀಗೆ 10 ಸಿನಿಮಾಗಳಲ್ಲಿ ಮಾಡಿದೆ. ಅದು 1-2 ಅಷ್ಟೇ ಡೈಲಾಗ್ ನಮ್ಗೆ ಜಾಸ್ತಿ ಕೊಟ್ಟಿರ್ಲಿಲ್ಲ. ಆದರೆ ಕೆಲವು ವಿಷಯದಲ್ಲೂ ನಾನು ರಾಜ್ಕುಮಾರ್ನ ಯಾಕೆ ಅಷ್ಟು ಆತ್ಮೀಯವಾಗಿ ಒಂದು ಅಪ್ಪಾಜಿ ಅಂತ ಎಲ್ಲರೂ ಕರಿತಾರೆ ಅಂದ್ರೆ, ಮನಃಶಾಂತಿ ಅಂತ ಒಂದು ಪಿಕ್ಚರ್ ನನಗೆ ಅವ್ರಿಗೆ ಎದುರು ಬದಲು ಕ್ಯಾರೆಕ್ಟರ್ ನಾನು ಮಾಡಿದೆ. ಅವನು ಕ್ಯಾಮರಾಮನ್ ಟೇಕ್ ಅಂದ್ಬಿಟ್ಟ ತಗೊಂಡ. ರಾಜ್ಕುಮಾರ್ ಅವರಲ್ಲಿ ಇದ್ದವರು ಏನು ಮಾಡ್ಬೇಕಾಗ್ಲಿಲ್ಲ. ಒಂದ್ ನಿಮಿಷ ನೋಡಿ, ಅವ್ರಿಗೆ ಒಂದು ಮಾತು ಹೇಳ್ತೀನಿ. ನಾನು ಅವಾಗ 25-28 ವರ್ಷ, ಅವ್ರಿಗೆ ಅವಾಗ 45-46 ವರ್ಷ. ಆದ್ರೆ ಅವ್ರು ಕೊಡ್ತಾ ಇದ್ದ ರೆಸ್ಪೆಕ್ಟ್, ಹುಡುಗ ಇಲ್ಲಿ ಬಾರೋ ಅನ್ಬೋದಾಗಿತ್ತು, ಅಡಿಗೆ ಇಲ್ಲಿ ಬಾರೋ ಅನ್ಬೋದಾಗಿತ್ತು. ಅಡಿಗ್ರೆ ಅಂತ ಅವರು ಕೂಡ ರೂರಲ್ಲೇ ಮಾತಾಡ್ಸೋರು. ಅವರು ಈ ತರ ಮನಸ್ಸಾಕ್ಷಿನಲ್ಲಿ ಒಂದು ಪಾತ್ರ ಮಾಡಿದೆ. ಅವ್ರು ಹೇಳಿದಕ್ಕೆ ಮಾಡಿದಾಗ ಟೇಕ್ ತಗೊಂಡ್ಬಿಟ್ಟೇನು? ತಗೊಂಡೆ ಸರ್, ಬೇಡ ಕಣೋ, ಇನ್ನೊಂದು ಟೇಕ್ ಆಗ. ಅವರು ಬಂದ್ರು ನನ್ನ ಹತ್ರ. ಅಡಿಗ್ರೆ ಹೇಳಿದ್ರಿ, ಹೇಳುವಾಗ ಅದನ್ನ ನೋಡುವನು ನಿಮ್ಮನ್ನು ಮೆಚ್ಚಬೇಕಲ್ವಾ? ಆತ ಒಂದ್ ಸ್ವಲ್ಪ ಕಲೆಕ್ಟಿವ್ ಮಾಡಿ ನೋಡಿ, ನಾ ಮಾಡಿ ತೋರಿಸ್ತೀನಿ ನೋಡಿ. ನಿಂತು ಆ ಕ್ಯಾರೆಕ್ಟರ್ನ ಅವ್ರು ಮಾಡಿ ತೋರಿಸಿ ಹೀಗ್ ಮಾಡು ಅನ್ನೋದು. ಆ ಕ್ಯಾರೆಕ್ಟರ್ನ ನಾನು ಹಾಗೆ ಮಾಡಿದಾಗ ಜವಾಯಿಸ್ಬಿಟ್ರಿ ಅನ್ನೋದೆಲ್ಲ ನಮಗೆ ಎಷ್ಟು ಒಂದು ಜನಗಳು ರಾಜ್ಕುಮಾರ್ ನೋಡಿಲ್ಲ ಅಂತಾರೆ. ಬಟ್ ನನಗೆ ಹತ್ತಿರದಲ್ಲಿ ಸಿಕ್ತು. ಹೀಗಾಗಿ 24 ಇದು ಮಾಡಿದೆ. ಬೇರೆ ಮಧ್ಯ ಆ ಕಾಲದ ನಟಿ ಮಣಿಗಳೆಲ್ಲ ನಮಗ್ ಗೊತ್ತು ಚೆನ್ನಾಗಿ. ಜಯಂತಿ ಆಗಿರ್ಬೋದು, ಅಥವಾ ಮಂಜುಳ ಆಗಿರ್ಬೋದು, ಅಥವಾ ಇವರು ಲೀಲಾವತಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ನಮಗೆ ಇಸ್ಕೊಟ್ರು. ಅದರಿಂದ ಬೆಳೀತಾ ಹೋದೆ ರಂಗಭೂಮಿನಲ್ಲಿ. ಅವ್ನು ಯಾವ ಕ್ಯಾರೆಕ್ಟರ್ ಕಟ್ಟು ಮಾಡ್ತಾನೆ ಮಾಡೋ ಅಂತ. ಆದರೆ ಇಲ್ಲಿ ಹೋಟ್ಲು ನೋಡ್ಕೋಬೇಕಾಗಿತ್ತು ನಾನು. ಎಲ್ಲ ಸಿನಿಮಾ ಶೂಟಿಂಗ್ ಮಡ್ರಾಸ್ ಅಲ್ವಾ? ಅವಾಗೆಲ್ಲ ಅಲ್ಲೇ ಇತ್ತಲ್ಲ. ಒಂದೊಂದಕ್ಕೂ ಮದ್ರಾಸ್ ಈಗ ಹೋಗ್ತಾ ಇದ್ದೆ. ಒಂದೊಂದು 200 ರೂಪಾಯಿ ಇಲ್ಲಿಂದ ಹೊಂಚಿದ್ವಿ ನಾನು. ಆಮೇಲೆ ಹಾಗೆ ಇದ್ದಾಗ ಒಂದು ದಿನ
ಕನ್ನಡಿ ಮುಂದೆ ನಿಂತ್ಕೊಂಡಾಗ ನನ್ನ ಒಳಗಿನ ಮನಸ್ಸು ಅಲ್ಲಿಂದ ಬಂದು ಹೇಳುತ್ತೆ, ಆಗಲ್ಲ ಕಣೋ, ನೀನ್ ಆಗೋದಿಲ್ಲ ಕಣೋ. ರಾಜ್ಕುಮಾರ್ ಹೋಗ್ ನೋಡು, ಅವ್ರ ಶೈನಿಂಗ್ ನೋಡು, ಕಲ್ಯಾಣ್ ಕುಮಾರ್ ಇದ್ ನೋಡು, ಇದು ನಿಂತ್ಕೊಂಡು ನೀನ್ ಆಗೋಗ್ಬಿಡ್ತ್ಯಾ? ಯಾವ್ದಕ್ಕೂ ನೀನೇ ಯೋಚನೆ ಮಾಡು, ಅಪ್ಪನ್ಗೆ ಹೋಗಿ ಹೆಲ್ಪ್ ಮಾಡು, ಸ್ವಲ್ಪ ಕಮ್ಮಿ ಮಾಡು ಅಂತ ನನಗೆ ನನ್ನ ಮನಸ್ಸು ಹೇಳ್ತು. ಜೊತೆಗೆ ಸಂಸಾರ ಭಾರ ಬೇರೆ ಬಿದ್ದುಬಿಟ್ಟಿತ್ತು. ಹಾಗಾಗಿ ನಾನೇನ್ ಮಾಡಿದೆ, ಆಕ್ಟಿಂಗ್ ನ ಕಮ್ಮಿ ಮಾಡಿದೆ, ಟೆಕ್ನಿಕಲ್ ಸೈಡ್ ಒಂದು ಕ್ಯಾಮ್ರಾದವ್ರ ಮೇಕಪ್ ಇರ್ಬೋದು, ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ಇರ್ಬೋದು, ಹೀಗೆ 10,000 ಜನರ ಕಾರ್ಯನ ಮಾಡಿದೆ. ನೀವಂದ್ರೆ ಮೇಕಪ್ ಮ್ಯಾನ್ ಆಗು ಕೆಲಸ ಮಾಡಿದ್ದೀರಾ? ಅಸಿಸ್ಟೆಂಟ್ ಮೇಕಪ್ ಆಗಿ ತಂದಿಡೋದು, ನಟಿ ಮನೆ ಅದೆಲ್ಲ ಬೇಕಾದ ಪ್ರೊಡಕ್ಷನ್ ಮ್ಯಾನೇಜರ್ ಕೂಡ ಕೆಲಸ ಮಾಡಿದ್ದೀರಾ? ಎಲ್ಲ ಮಾಡಿರೋದ್ರಿಂದ ಅಲ್ಲಿನಿಂದ ಹಿಡಿದು ಇಲ್ಲಿವರೆಗೂ ಆ ಹಳೆಯವರೆಲ್ಲ ರೆಸ್ಪೆಕ್ಟ್ ಕೊಡ್ತಾರೆ. ಯಾಕಂದ್ರೆ ಆ ಕಾಲದಲ್ಲಿ ಇದ್ದವರು ಈಗಿನ ಕಾಲದಲ್ಲಿ ಕೊಡಲ್ಲ. ಈಗಿನ ಕಾಲದ ಟಿವಿ ಡೈರೆಕ್ಟ್ ಯಾವ್ದೋ ಒಂದ್ಸಲ ಹೋದಾಗ 4-5 ವರ್ಷ ಕೆಳಗೆ ಡೈಲಾಗ್ ತಗೋತೀರೇನ್ರಿ, ಡೈಲಾಗ್ ಮಾತಾಡಾಯ್ತು, ಇಷ್ಟೆಲ್ಲ ಮಾಡಾಯ್ತು, ನಾಟಕದಲ್ಲಿ ರಾಜ್ಕುಮಾರ್ ಜೊತೆಗೆ ನಿಭಾಯಿಸಿದ್ದಾಯ್ತು, ಈಗ ಬಂದ್ರು ಇವನು ಡೈಲಾಗ್ ತಗೋಬಾರ್ದು. ಎಷ್ಟು ನೋವಾಗೋಯ್ತು ಮನಸ್ಸಿಗೆ ಅಂದಾಗ ಅದಕ್ಕಾದಷ್ಟು ನಾನು ಎದುರು ಹೊರಟ್ಬಿಟ್ಟೆ. ಹೀಗೆ ನಡೀತು, ಪಯಣ ನಡೀತಾ ಇತ್ತು. ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಪ್ರೊಡಕ್ಷನ್ ಮ್ಯಾನೇಜರು ಅದು ಇದು ಎಲ್ಲ ಆದ್ಮೇಲೆ ಇನ್ನು ಮತ್ತೆ ಆಕ್ಟಿಂಗ್ ಹೋಗೋದಕ್ಕೆ ನನಗೆ ಇಷ್ಟ ಬರಲಿಲ್ಲ. ಯಾಕೆಂದ್ರೆ ಅಲ್ಲಿ ಮಾಡಿದ ಕೆಲ್ಸಕ್ಕೆ ಇಮಿಡಿಯೇಟ್ ಆಗಿ ಸಿಕ್ತಿತ್ತು, ಟೆಕ್ನಿಷಿಯನ್ಸ್ಗೆ ಸಿಕ್ತಿತ್ತು. ಆ ದೃಷ್ಟಿಗೆ ನಮ್ಮ ಕೈಯಿಂದನೇ ಕೊಡ್ಬೇಕಾಗುತ್ತೆ ಆ ಥರ ಪರಿಸ್ಥಿತಿ. ಆದ್ರೆ ದೇವರ ದಯ, ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್ ಆದ್ರು, ಅವರು ಕಂಠೀರವ ಸ್ಟುಡಿಯೋ ಓಪನ್ ಮಾಡಿದ್ರು. ಒಂದು ಚಿತ್ರ ಬ್ಲ್ಯಾಕ್ ಅಂಡ್ ವೈಟ್ ತೆಗೆದ್ರೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಒಂದು ಸಬ್ಸಿಡಿ ಕೊಟ್ಟು ತಗೋ ಎಲ್ಲ ಅವಾರ್ಡ್ ಬಂದ್ಬಿಟ್ರೆ ಮದ್ರಾಸಿಂದ. ರಾಜ್ಕುಮಾರ್ ಕೂಡ ಬಂದು, ಎಲ್ಲರೂ ಬಂದು, ಕಲ್ಯಾಣ್ ಕುಮಾರ್ ಬಂದು, ಎಲ್ಲ ಬಂದು. ಹಾಗಾಗಿ ಇಲ್ಲಿ ಬೇರೂರ್ತು ನನಗೆ. ಈ ಕಡೆ ಸಂಸಾರ ಇದೆ, ಆ ಕಡೆ ಹೋಟ್ಲ್ ಇದೆ, ಅಪ್ಪ ನಿಶಕ್ತಿ ಆಗ್ತಾ ಇದ್ದಾರೆ. ಆಯ್ತು, ಅವರು ತಿರೋದು ಅಂತೆಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಅಲ್ಲೇ ಇದ್ದೆ. ಯಾವುದೋ ಒಂದಿನ ನಾನು ಇದಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಯಾರನ್ನ ಮೀಟ್ ಮಾಡಕ್ ಹೋಗಿದ್ದೆ. ಅಲ್ಲಿ ಒಂದು ಹೆಣ್ಣು ಮಕ್ಕಳ ಭರತನಾಟ್ಯದ ಇದು ನಡೀತಾ ಇದೆ. ನಾನು ಯೋಚನೆ ಮಾಡಿದೆ, ಇಷ್ಟೊಂದು ಭರತನಾಟ್ಯ ಆಗ್ತಾ ಇದೆ, ಇವ್ರನ್ನೆಲ್ಲ ಸಪರೇಟ್ ಅಂದ್ಬಿಟ್ಟು ಸ್ಪರ್ಧೆ ಯಾಕೆ ಮಾಡಬಾರ್ದು? ಹಾಗೆ ಗೋಚರ ಆದ್ಮೇಲೆ ಒಂದು ವೈಟ್ ಸೀಟಲ್ಲಿ ಕೂತ್ಕೊಂಡ್ ಮಾಡಿದ್ರೆ ಹಿಂಗ್ ಮಾಡ್ಬೇಕು. ಆ ಕಾಲದಲ್ಲಿ ಸ್ಪರ್ಧೆ ಎಲ್ಲಿತ್ತು ಅಂದ್ರೆ ಓನ್ಲಿ ಇನ್ ಇದು ಸ್ಕೂಲ್ ಬಂದಾಗ ಇತ್ತು ಕಾಂಪಿಟೇಷನ್ಸ್. ಬೇರೆ ಟೈಮಲ್ಲಿ ಈ ತರ ರವೀಂದ್ರ ಕಲಾಕ್ಷೇತ್ರ ಏನಿಲ್ಲ. ಇದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಟ್ಟಡ ಆಗುವಾಗ ಕಲ್ಲುಗಳು ಇದು ಗಾರೆ ಎಲ್ಲ ಬಿದ್ದಿದ್ರಿಂದ ನೋಡ್ತಾ ಇದ್ದೀನಿ ನಾನು. ಆವಾಗ ನಮ್ಗೆ ಟೌನ್ ಅಲ್ಲೇ ಇದ್ದಿದ್ದು, ಅಲ್ಲೇ ನಾಟಕ, ಅಲ್ಲೇ ಯಾವಾಗ್ಲೂ ಆಗ್ತಾ ಇದ್ದು. ಹೀಗೆ ನಡ್ಕೊಂಡು ಮಾಡಿದೆ. ಒಂದು 32-33, ಬೇರೆಯವ್ರ ಜೊತೆಗೆ ಒಂದು 7-8, ಎಲ್ಲ ಒಂದು 40-50 ಮಾಡಿರ್ಬೋದು ನಾನು. ಆದ್ರೆ ಕಷ್ಟ ಇದೆ. ಆವಾಗ ಸರಿ ಬರ್ಲಿಲ್ಲ ಅಂದ್ರೆ ಸೀನಿಯರ್ ನಮ್ಮಲ್ಲಿದ್ದವರು ಹೀಗ್ ಮಾಡಿ ಅಡಿಗ್ರೆ, ಹಾಗ್ ಮಾಡಿ ಅಡಿಗ್ರೆ ಅಂತ ಹೇಳ್ಕೊಡ್ತಾ ಇದ್ರು. ಆಮೇಲೆ ಆ ಪ್ರೀತಿನ ನಾನು ಎಲ್ಲೂ ಕಳಿಸ್ಲಿಲ್ಲ. ಈಗಿನ ಸ್ಪರ್ಧೆ ಅನ್ನೋದು ಬೆಂಗಳೂರಲ್ಲಿ ಶುರು ಮಾಡಿದ್ದು ನೀವೇ? ಹೌದು. ಅಂದ್ರೆ ಕಾಂಪಿಟೇಷನ್ಸ್, ಇವಾಗ ಡ್ಯಾನ್ಸ್ ಕಾಂಪಿಟೇಷನ್ ಸ್ಕೂಲಲ್ಲಿ ಇರ್ತಿತ್ತು, ಆದ್ರೆ ಎಷ್ಟೊಂದು ವೇದಿಕೆ ಕಾರ್ಯಕ್ರಮ ಪ್ರೈವೇಟೈಸ್ಡ್ ಆಗಿ ಎಲ್ಲೂ ಶುರು ಆಗಿರ್ಲಿಲ್ಲ. ಅಂತದನ್ನ ನನ್ನದೇ ಆದಂತ ಶೈಲಿ, ನನ್ನದೇ ಆದಂತ ಬರವಣಿಗೆ ಮಾಡಿ ಅದಕ್ಕೊಂದು ಪಾಂಪ್ಲೆಟ್ ಅಂತ ತಯಾರು ಮಾಡಿ, ಆಗ ಎಲ್ಲಾ ನಡೀತಕ್ಕಂಥ ಸ್ಥಳಕ್ಕೆಲ್ಲ ಪಾಂಪ್ಲೆಟ್ ಹಂಚಿ ರೇಷ್ ಬರೋದಕ್ಕೆ ಮಾಡಿ ಒಳ್ಳೆ ತೀರ್ಪುಗಾರನ ಇತ್ತು. ಸೊ ಆ ಸ್ಪರ್ಧೆನಲ್ಲಿ ಹುಟ್ಟುಕೊಂಡಂತಹ ಎಲ್ಲೋ 1% ಅಂತ ಹೇಳಿದ್ರೆ ಈ ಅಪೂರ್ವ ಸಾಗರ್. ಸೊ ಅಂತ ಒಂದು ಸ್ಪರ್ಧೆಗಳನ್ನ ನಮಗೆ ಪರಿಚಯ ಮಾಡಿಕೊಟ್ಟು, ಯಾವುದೇ ರವೀಂದ್ರ ಕಲಾಕ್ಷೇತ್ರ ಆಗ್ಲಿ, ಎಡಿ ರಂಗಮಂದಿರ ಆಗ್ಲಿ, ಕುವೆಂಪು ಕಲಾಕ್ಷೇತ್ರ ಆಗ್ಲಿ, ಎಲ್ಲಾ ಕಡೆ ನಮ್ಮಂತಹವ್ರನ್ನ ಅವರು ಸಪೋರ್ಟ್ ಮಾಡ್ತಾ ಇದ್ರು. ಈ ಪಾಂಪ್ಲೆಟ್ ಗಳನ್ನ ನನ್ನ ತಂದೆ ತಗೊಂಡ್ ಬಂದು ಎಲ್ಲಾ ರೆಡಿ ಮಾಡೋರು, ನನ್ನ ತಾಯಿ ಡ್ಯಾನ್ಸ್ ರೆಡಿ ಮಾಡೋರು.
ಸೊ ಆ ಕ್ಯಾಸೆಟ್ಸ್ ನಮ್ಮ ಅಣ್ಣ ರೆಡಿ ಮಾಡ್ತಾ ಇದ್ದ. ಅಡಿಗ ದೊಡ್ಡಪ್ಪ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಮುಗಿಸ್ಕೋ, ರವೀಂದ್ರ ಕಲಾಕ್ಷೇತ್ರ ಫಸ್ಟ್ ನೆನಪಲ್ಲಿ ಮಾಡ್ಬಿಡು, ಆಮೇಲೆ ಏಡಿ ರಂಗಮಂದಿರದಲ್ಲಿ ಭರತನಾಟ್ಯ ಮಾಡು. ಈ ತರ ನಮ್ಗೆಲ್ಲ 365 ಡೇಸು ನನಗೆ ಯಾವ್ದೇ ಲಾಲ್ಬಾಗ್ ಸುತ್ತಿದ್ ನೆನಪಿಲ್ಲ, ಯಾವ್ದೇ ಮಾಲ್ಗೆ ಹೋಗಿದ್ ನೆನಪಿಲ್ಲ. ಎಲ್ಲಿ ಅಂತ ಹೇಳಿದ್ರೆ ವೇದಿಕೆ ಮೇಲೆ ಕಳೆದಿದ್ದ ನೆನಪು. ನನಗೆ ವೇದಿಕೆ ಅಂತ ನನಗೆ ಪರಿಚಯ ಮಾಡ್ಕೊಟ್ಟಿದ್ದು ನನ್ನ ಅಂದ್ರೆ ಪ್ರತಿಭೆಗೆ ನನ್ನ ಗುರುಗಳು, ಹಾಗೆ ನನ್ನ ತಂದೆ ತಾಯಿ. ಆದ್ರೆ ವೇದಿಕೆಗೆ ನನಗೆ ಗುರುಗಳು ತಂದೆ ಆಗಿದ್ದು ನೀಲಕಂಠ ದೊಡ್ಡಪ್ಪ ಅಂತ ಹೇಳ್ಬೋದು. ಸೊ ಹಾಗೆ ಆ ಪಾಂಪ್ಲೆಟ್ ಡಿಸೈನ್ ಮಾಡಿದ್ದು ಯಾವ ತರ ಸ್ಪರ್ಧೆಗಳು ನಡೆಸ್ತಾ ಇದ್ದೆ, ಯಾವ ತರ ಮಾಡ್ತಾ ಇದ್ದೆ, ಅದು ಇವತ್ತಿನವರೆಗೂ ನಡ್ಕೊಂಡ್ ಬಂದಿದೆ. ಹಾಕಿದ ಮೇಲ್ಪಂಕ್ತಿ ಅಂದ್ರೆ ಕಾಂಪಿಟೇಷನ್ಸ್ ಪಾಂಪ್ಲೆಟ್ ಡಿಸೈನ್ ಮಾಡಿದ್ದು ನೀವೇ? ಡಿಸೈನ್ ಮಾಡಿದ್ ನಾವೇ. ಓಕೆ. ಹೀಗೆ ಇಷ್ಟು ಡಿಲ್ವರಿಯನ, ಇಲ್ಲಿ ಜನಪದ, ಇಲ್ಲಿ ಗಾಯನ, ಇಲ್ಲಿ ನೃತ್ಯ, ಇಲ್ಲಿ ಪೇಂಟಿಂಗ್ ಎಲ್ಲ ಮಾಡಿ ಆ ಪಾಂಪ್ಲೆಟ್ ಇವತ್ತು ಓಡ್ತಾ ಇದೆ. ನಂದು ನಾನು ಹೇಳ್ಕೊಡಲ್ಲ, ಸೇಮ್ ಪ್ಯಾಟ್ರನ್ ಇಟ್ಕೊಂಡೆ ಅವ್ರು ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ನನಗೂ ಮಧ್ಯ ಇದೆಲ್ಲ ಕೆಲಸ ಹೋಗ್ತು. ಹಲವಾರು ಪ್ರಶಸ್ತಿಗಳು ಬಂದಿದೆ. ಹಲವಾರು ಪ್ರಶಸ್ತಿಗಳ ಸುರಿಮಳೆನೆ ಇವ್ರದಾಗಿದೆ. ಯಾವ್ಯಾವ ವೇದಿಕೆನಲ್ಲಿ ಇವ್ರಿಗೆ ಪ್ರಶಸ್ತಿ ಬಂದಿಲ್ಲ ಅಂತ ಹೇಳಿ ಕೇಳ್ದೆ. ದೊಡ್ಡಪ್ಪ ಎಷ್ಟು ಬಂದಿರ್ಬೋದು ನಿಮ್ಗೆ ಲೆಕ್ಕ ಏನಾದ್ರು ಇದೆಯಾ ಅಂತ ಹೇಳಿದ್ರೆ ಗೊತ್ತಿಲ್ಲ. 5,000, 6,000, 10,000. ಅದಕ್ಕೆ ಮಧ್ಯ ಏನಾಗ್ತಿತ್ತು ಅಂದ್ರೆ ಅವರೆಲ್ಲ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ರು. ಯಾರೇ ಆಗ್ಲಿ, ಬ್ಯಾಂಕ್ ಜನಾರ್ದನ್ ಇರ್ಬೋದು, ಅವನ ಮುಂದಕ್ಕೆ ಹೋಗ್ತಾ ಇದ್ರು. ನಾನು ಅವ್ರ ಜೊತೆಗೆ ಬಂದಾಗ ವೇದಿಕೆಯಲ್ಲಿ ಕೂತಾಗ ಎಲ್ಲರೂ ನನ್ನ ಬಗ್ಗೆ ಒಳ್ಳೆ ಮಾತಾಡ್ತಾರೆ. ಅದೇ ನಾನು ತುಂಬಾ ಆ ಬ್ಯಾಂಕ್ ಜನಾರ್ದನ್ ಇನ್ನೊಂದ್ಸಲ ರೂಪಿಕಾ ಅವ್ರ ಅವಕಾಶ ಕೊಟ್ರೆ ಬೇರೆ ಬೇರೆ ಎಪಿಸೋಡ್ ಅಲ್ಲಿ ಮಾತಾಡ್ತೀನಿ. ಬ್ಯಾಂಕ್ ಜನಾರ್ದನ್ ಬಗ್ಗೆ ಒಂದ್ ಮಾತು ಹೇಳ್ತೀನಿ. ಒಂದ್ ದಿವಸ ಟೌನ್ ಹಾಲ್ ಫುಲ್ ರಶ್, ಒಳ್ಳೆ ಪ್ರೋಗ್ರಾಮು. ನಾವೇ ಮಾತಾಡ್ತಾ ಹೇಳ್ದೆ, ಹೇಗೆ ಯಾವ್ದೋ ಒಂದು ಪಿಕ್ಚರ್ಗೆ ಔಟ್ಡೋರ್ ನೋಡಕ್ ಹೋಗಿದ್ವಿ. ಔಟ್ಡೋರ್ ನೋಡಕ್ ಹೋದಾಗ ಅದು ಹೊಳಲ್ಕೆರೆ ಅಂತ ಆ ಜಾಗ. ಹೊಳಲ್ಕೆರೆಯಲ್ಲಿ ಸರ್ ಇಲ್ಲೊಬ್ಬ ಬ್ಯಾಂಕ್ ಅಲ್ಲಿ ಒಬ್ಬ ಜನಾರ್ದನ್ ಅಂತ ಇದ್ದಾನೆ ಸರ್, ಏನ್ ದುರ್ಯೋಧನ ಜೋರ ಮಾಡ್ತಾನೆ ಸರ್, ನೋಡಿ ಸರ್ ಅವ್ನು ಯಾರು ಕೊಡಿ ಸರ್. ನಾನ್ ನೋಡಿದೆ, ಅವತ್ತು ಕಾರ್ಯಕ್ರಮ ಇತ್ತು, ನೋಡಿದೆ, ಬಹಳ ಚೆನ್ನಾಗಿ ಮಾಡ್ತಾ, ಸಂತೋಷ ಆಯ್ತು. ಆದ್ರೆ ಒಂದ್ ಹೇಳ್ತೀನಿ, ಜನಾರ್ದನ್ ಚಳ್ಳಕೆರೆ ಹೊಳಲ್ಕೆರೆಯಲ್ಲಿ ಇದ್ರೆ ಆಗಲ್ಲ. ಗಾಂಧಿ ಬಜಾರ್ ಟಚ್ ಮಾಡಿದ್ರೆ ಮಾತ್ರ ನೀವು ಸಿನಿಮಾದಲ್ಲಿ ಮಾಡ್ಬೋದು. ಅದ್ರ ಬಗ್ಗೆ ನಿಮ್ಮ ವಿಜಯ ಬ್ಯಾಂಕ್ ಟ್ರಾನ್ಸ್ಫರ್ ವಿಜಯ ಬ್ಯಾಂಕ್ ಬೆಂಗಳೂರಿಗೆ ನೀವು ಇದ್ ಮಾಡ್ಕೊಳ್ಳಿ, ನಾನು ನಿಮ್ಗೆ ಏನಾದ್ರು ಹೆಲ್ಪ್ ಮಾಡ್ತಾ ಇದ್ದೆ. ಬಂದೇ ಬಿಟ್ಟ ಮನುಷ್ಯ 3 ತಿಂಗಳು ಬಿಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದು ಉಳಿದಿದ್ದು ಇದೇ ಬಾಗ್ಲು. ಬೆಳಿಗ್ಗೆ ನೋಡ್ತೀನಿ ಅವನು. ಆ ಟೈಮಲ್ಲಿ ಅವರಿಗೆ ನನ್ನ ಬಗ್ಗೆನೆ ಒಂದು ಒಳ್ಳೆ ಅಭಿಪ್ರಾಯ ಇತ್ತು. ನಾವು ಏನಾದ್ರು ಹೆಣ್ಮಕ್ಳಾಗ್ಲಿ ಅಥವಾ ದೊಡ್ಡವರಾಗ್ಲಿ ಸಿನಿಮಾದಲ್ಲಿ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ದಾರಿ, ಪ್ರಥಮ ದಾರಿ ಕೊಡೋದು ನೀಲಕಂಠ ಹೇಳಿದ್ರು. ಅವ್ರನ್ನ ಹೋಗಿ ಮೀಟ್ ಮಾಡಿದ್ರು. ಈ ತರ ಒಂದು ನಂಬಲ್ಲ ಅದು ಅವತ್ತಲ್ಲಿ ಅವರು ಹೇಳಿದ್ರು, ಮೈಕಲ್ಲಿ ಹೇಳಿದ್ರು, ಬ್ಯಾಂಕ್ ಏನಾದ್ರು ಇದ್ದಾರೆ. ಸೊ ಆಗಿನ ಕಾಲದಲ್ಲಿ ಈ ಕಾಸ್ಟಿಂಗ್ ಏಜೆನ್ಸೀಸ್ ಅಥವಾ ಆರ್ಟಿಸ್ಟ್ ಏಜೆನ್ಸೀಸ್ ಅಂತ ಯಾವ್ದು ಇರ್ಲಿಲ್ಲ. ಸೊ ಸಿನಿಮಾ ರಂಗಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಒಂದು ವೇ ಯಾವ್ದು ಅಂತ, ಅದು ತುಂಬಾ ಕ್ಲಿಯರ್ ವೇ, ವೆರಿ ಹಾನೆಸ್ಟ್ ವೇ, ಮತ್ತೆ ಪ್ರತಿಭೆ ಇದೆ ಸಿಗುವಂತ ಒಂದು ವೇದಿಕೆ ಯಾವ್ದು ಅಂತ ಹೇಳಿದ್ರೆ ಅದು ಅಡಿಗ ದೊಡ್ಡಪ್ಪನ ಮೀಟ್ ಮಾಡಿ ಅಲ್ಲಿ ನಿಮ್ಗೆ ಖಂಡಿತ ಏನೋ ಒಂದು ಅವಕಾಶ ಸಿಗತ್ತೆ ನಿಮ್ಮಲ್ಲಿ ನಿಜವಾಗ್ಲೂ ಹಾರ್ಡ್ ವರ್ಕ್ ಇದ್ರೆ ಅಂತ ಹೇಳಿದ್ರೆ. ಹಿ ವಾಸ್ ದ ಲಿಂಕ್ ಟು ಸಿನಿಮಾ ಇಂಡಸ್ಟ್ರಿನೇ ಏನು ಅಂತ ಗೊತ್ತಿಲ್ಲದೆ ಇದ್ದಂತಹ ವ್ಯಕ್ತಿ ಸಿನಿಮಾದಲ್ಲಿ ಎಷ್ಟು ಜನಕ್ಕೆ ಅವಕಾಶಗಳನ್ನ ಕೊಡ್ಸಿದ್ರೆ. ಅದರಲ್ಲಿ ಬ್ಯಾಂಕ್ ಜನಾರ್ದನ್ ಅವರು ಅವತ್ತು ಹೇಳಿದ್ರು, ಮೈಕಲ್ ಹೇಳಿ ಅವ್ರು ಕೂತ್ಕೊಂಡ್ರು. ತಾರಾ ಸರ್ದಿ ಬಂತು, ತಾರಾ ಸರ್ದಿ ಬಂತು. ಬ್ಯಾಂಕ್ ಜನಾರ್ದನ್ ಏನ್ ಬಂದಿರೋದು, ಈ ತಾರಾ ಕೂಡ ನಿಮ್ ನೀಲಕಂಠ ಡಿಗ್ರಿಯಿಂದಾನೇ ಬಂದಿದ್ರಿ ಅಂತ. ಹೌದಾ? ಅವಾಗ ಯಾವ ಪಿಕ್ಚರ್, ಯಾವ ಪ್ರೊಡಕ್ಷನ್ ಮ್ಯಾನೇಜರ್, ಯಾರು ನಡೀತಾರೆ, ಕ್ಯಾಮ್ರಾಮನ್ ಎಲ್ಲ ಗೊತ್ತಿರ್ಕಾಗಿತ್ತು. ಯಾರಾದ್ರೊಬ್ಬರು ಪುಷ್ ಮಾಡ್ಬೇಕಾಗಿತ್ತು. ನಾನು ತಾರಾಗಿ ಒಂದು 3-4 ಕೊಟ್ಟಿದ್ದೀನಿ. ಅವಳೇ ಹೇಳಿದ್ರು, ಅವ್ರು ಟೌನಲ್ಲಿ ಕಿಕ್ಕಿರದ ಜನಸಂದಣಿಯಲ್ಲಿ ಅವ್ರು ಹೇಳಿದ್ರು, ಇವತ್ತೇನಾದ್ರು ನಾವು ತಾರ ಆಗಿರ್ಬೇಕಾದ್ರೆ ನೀಲಕಂಠ ಡಿಗ್ರಿನೇ ಕಾರಣ. ನಮ್ಗೆ ಇಲ್ದಿದ್ರು ಚಿಂತೆ, ನಮ್ಗೆ ಆ ಮಾತುಗಳು ಬರ್ತಾ ಇದೆಯಲ್ಲ, ಅದ್ ನಮ್ಗೆ ಸಂತೋಷ ತರ್ತಾ ಇತ್ತು. ನಾವು ಆ ಪಿಕ್ಚರ್ ಲೈನ್ ನಲ್ಲಿ ಇರ್ಬೇಕಂತಿಲ್ಲ, ಇಲ್ದಿದ್ರು ಬರ್ತಾರೆ. ಅದೇ ರೀತಿ ನಾಗೇಶ್ ಮಯ್ಯ, ರೇಖಾ ದಾಸ್, ಬಟ್ಟಿ ಬಹಳ ಮುಂದಕ್ಕೆ ದೂರ ಓಡುತ್ತೆ. ಎಷ್ಟು ಜನನ್ನ ನೀವು ಪರಿಚಯ ಮಾಡಿರ್ಬೋದು? 400-500 ಜನರು ಮಾಡಿರ್ಬೋದು.
ಎಲ್ಲ ಈಗ ಸೀರಿಯಲ್ಲು ಅದು ಇದ್ರಲ್ಲಿ ಹಂಚ್ಕೊಂಡು ಹೋಗಿದ್ದಾರೆ. ಹೌದು, ಒಂದು ಇಲ್ಲೇನೆ ಆಡಿಷನ್ಸ್ ಕೂಡ ನಡೀತಿತ್ತಲ್ಲ. ಹೌದೌದು. ನನ್ನ ಫಸ್ಟ್ ಒಂದು ಹೇಳೋದಂದ್ರೆ ಒಂದು ಸೀರಿಯಲ್ ಆರ್ಟಿಸ್ಟ್ ಹಿಂಗ್ ಬರ್ತಾ ಇರ್ತಾಳೆ, ಇನ್ನೊಂದು ಸೀರಿಯಲ್ ಆರ್ಟಿಸ್ಟ್ ಹಿಂಗ್ ಬರ್ತಾ ಇರ್ತಾಳೆ. ಹೊಸಬರು ಅಂತ ಅನ್ಕೊಳ್ಳಿ, ಇಬ್ರು ಹೊಸಬರು. ನೀನ್ ಯಾಕೆ ಬಂದೆ? ವಿಲ್ಸನ್ ಗಾರ್ಡನ್ ಬರ್ತಾರೆ ನೀಲ್ಕಂಠಳಿಗೆ ಅಂತ, ಅವ್ರು ನನ್ನ ತಂದ್ಬಿಟ್ರು. ಅಯ್ಯೋ, ಅವರೇ ನನ್ನ ತಂದ್ಬಿಟ್ಟಿರೋದು. ಈ ತರದ ಒಂದು ಭಾವನೆ ಅಲ್ಲಿ ಆಗಿದ್ದನ್ನು ನಾನೇ ಕಣ್ಣಾರೆ ಕಂಡಿದ್ದೀನಿ. ನಿಜವಾಗ್ಲೂ. ಸೊ ನೀಲಕಂಠ ಅಡಿಗ ಆರ್ಟ್ಸ್ ಅಕಾಡೆಮಿಯಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಸರ್ಟಿಫೈಡ್ ಬ್ರ್ಯಾಂಡ್ ಅಂತ, ಅಂದ್ರೆ ಒಂಥರ ಯೂನಿವರ್ಸಿಟಿ ಲೆವೆಲ್ ಸರ್ಟಿಫಿಕೇಶನ್. ಅಂದ್ರೆ ಖಂಡಿತ ಈ ಮಗುನಲ್ಲಿ ಪ್ರತಿಭೆ ಇದೆ ಅಂತ. ಆಡಿಷನ್ ಮಾಡೋರು ಕೂಡ ಎಲ್ಲಿಂದ ಬಂದಿದ್ದು? ಇದು ಅಡಿಗ ಅವಶ್ಯಕ. ಅಡಿಗೆ ಹತ್ರ ಹೋದ್ಮೇಲೆ ಏನ್ ಬಿಡಪ್ಪ ಫಸ್ಟ್ ಕ್ಲಾಸ್ ಕಲ್ಸ್ಕೊಟ್ಟಿರ್ತಾರೆ. ಈ ತರದ ಒಳ್ಳೆಯ ಭಾವನೆಗಳು ಬಂದು ಇವತ್ತಿಗೂ ಬರ್ತಾ ಇದೆ. ಇವತ್ತಿಗೂ ಬರ್ತಾ ಇದೆ. ವಯೋಮಿತಿಯಿಂದ ಸ್ವಲ್ಪ ಕಮ್ಮಿ ಮಾಡಿರ್ಬೋದು ನಾನು. ಆದ್ರೂ ಇವತ್ತು ಎಲ್ಲಾ ದೇವರ ದಯದಿಂದ ನಾನು ಅಂತ ಅನ್ಕೋತಾ ಇರ್ತೇನೆ, ಇವೆಲ್ಲ ಎಲ್ಲಿ ಸಿಕ್ತಿದ್ರು. ನಾನು ಅಲ್ಲೇ ಇದ್ದಿದ್ರೆ, ಹೋಟೆಲ್ನಲ್ಲೇ ಇದ್ದಿದ್ರೆ ಮಸಾಲೆ ಎಲ್ಲ ಅಂತ ಕೂಗ್ಬೇಕಾಗಿತ್ತು. ಅದು ಬಿಟ್ರೆ ಅಲ್ಲ, ಅದು ಬಿಟ್ಟಿದ್ದ ಮಾಡ್ತಿದ್ದೆ. ಇನ್ನೊಂದೆರಡು ಇದು ಜಾಸ್ತಿ ಮಾಡ್ತಿದ್ದೆ, ಏನು ಹೋಟ್ಲು ಬ್ರಾಂಚ್. ನಾನು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ನನಗೆ ದುಡ್ಡು ಕಮ್ಮಿ ಸಿಕ್ಕಿದ್ರು ಸಂತೋಷವಾಗಿದ್ದೀನಿ, ತೃಪ್ತಿಯಾಗಿದೆ. ಸೊ ದುಡ್ಡು ಹಿಂದೆ ಓಡೋದಕ್ಕಿಂತ ಬದಲಾಗಿ ನಮಗೆ ಆಸೆ ಆಕಾಂಕ್ಷೆಗಳ ಹಿಂದೆ ಓಡಿದ್ರೆ ಈ ಒಂದು ಮಹತ್ ಸಾಧನೆ ಮತ್ತೊಂದು ಸ್ಯಾಟಿಸ್ಫ್ಯಾಕ್ಷನ್, ಸಂತೃಪ್ತಿ ಅನ್ನೋದು ಖಂಡಿತವಾಗ್ಲೂ ಪಡ್ಕೊಳ್ಬಹುದು. ಇವಾಗ ಒಂದಷ್ಟು ಒಳ್ಳೊಳ್ಳೆ ಮೆಮೊರೀಸ್ ನ ಹೇಳಿದ್ರಿ, ಎಷ್ಟೊಂದು ನಮಗೆ ವಾವ್ ಅನ್ಸೋ ಅಂತ ವಿಚಾರಗಳನ್ನ ತಿಳ್ಕೊಂಡ್ವಿ. ಸೊ ಈ ಒಂದು ನೀಲಕಂಠ ದೊಡ್ಡಪ್ಪನ ಮನೆಗೆ ಬಂದ್ರೆ ಹೆಂಗೆ ಅಂತ ಹೇಳಿದ್ರೆ, ಇದು ಯಾವ್ದೋ ಮ್ಯೂಸಿಯಂ ಬಂದಂಗಿದೆ. ಎಲ್ಲಾ ಕಡೆ ನೋಡಿದ್ರು ಪ್ರಶಸ್ತಿಗಳ ಸುರಿಮಳೆ, ಹಾಗೆ ಎಲ್ಲಾ ಕಡೆ ನೋಡಿದ್ರು ಫೋಟೋ ಗ್ಯಾಲರೀಸ್. ಅಂದ್ರೆ ಅವ್ರು ಮಾಡಿರೋ ಸಾಧನೆ ಒಂದೊಂದು ಮೊಮೆಂಟೋ ಒಂದೊಂದು ಫೋಟೋಸ್ ನಮ್ಗೆ ಉದಾಹರಣೆ ಅಂತ ಹೇಳ್ಬೋದು. ಸೊ ಹಾಲ್ ಒಂದಷ್ಟು ನೀವು ಮೊಮೆಂಟೋಸ್ ನೋಡಿದ್ವಿ. ಇದು ಅವರ ಒಂದು ರೂಮ್ ಅಲ್ಲಿ ಒಂಥರ ಮೀಟಿಂಗ್ ಸ್ಪೇಸ್ ಅಂತ ಹೇಳ್ಬೋದು. ಸೊ ಇಲ್ಲೂ ಕೂಡ ನೋಡಿ ನಿಂತ್ರೆ ಎಲ್ಲಾ ಕಡೆನೂ ಮೊಮೆಂಟೋಸ್ ಇದೆ. ಸೊ ನೀವು ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಮನ್ನ ಫೇಮಸ್ ಆಗಿದ್ದು, ಹಾಗೆ ಜನ ನಿಮ್ಮನ್ನ ಇನ್ನಷ್ಟು ಗುರ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ನಿರೂಪಣೆ ಅಂದ್ರೆ ತುಂಬಾನೇ ಮುಖ್ಯ ಆಗುತ್ತೆ. ಭಾಷೆ ಮುಖ್ಯ ಆಗುತ್ತೆ. ಹಾಗೆ ಎಷ್ಟೋ ಗಂಟೆಗಟ್ಲೆ ನಿಂತ್ಕೊಂಡು ನೀವು ಕಾರ್ಯಕ್ರಮನ ಜನಕ್ಕೆ ಕನ್ವೆ ಮಾಡೋದಾಗಿರುತ್ತೆ. ಸೊ ನಿರೂಪಣೆ ಯಾಕೆ ನಿಮ್ಮ ಲೈಫ್ಗೆ ಬಂತು? ಹೀಗೆ ಪ್ರೈಸಸ್ ಎಲ್ಲ ಮಾಡ್ತಾ ಇರುವಾಗ, ಭರತನಾಟ್ಯ ಸ್ಪರ್ಧೆ ಇತ್ಯಾದಿ ಮಾಡ್ತಾ ಇರುವಾಗ ನನಗೊಂದು ಹವ್ಯಾಸ ಇತ್ತು. ಪೇಪರ್ನಲ್ಲಿ ಬರ್ತಕ್ಕಂಥ ಒಳ್ಳೆಯ ಮಾತುಗಳನ್ನ, ನುಡಿಮುತ್ತುಗಳನ್ನ ಶೇಖರಣೆ ಮಾಡೋದು. ಇವತ್ತಿಗೂ ಮಾಡ್ತಾ ಇದ್ದೀನಿ. ಒಂದು 30-35 ಪುಸ್ತಕ ಇದೆ ಇರ್ಲಿ. ಆವಾಗ ಈ ಇದರಲ್ಲಿ ನಿರೂಪಣೆ ಮಾಡುವಾಗ ಅವು ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇತ್ತು. ಅದನ್ನೆಲ್ಲ ಕೋಟ್ ಮಾಡ್ತಾ ಇದ್ದೆ. ದೊಡ್ಡ ದೊಡ್ಡ ವ್ಯಕ್ತಿಗಳು, ಫಾರ್ ಎಕ್ಸಾಂಪಲ್ ವಿಲಿಯಂ ವರ್ಡ್ಸ್ವರ್ತ್, ವಿಲಿಯಂ ಶೇಕ್ಸ್ಪಿಯರ್, ಇಂಥವ್ರು ದೊಡ್ಡವರೆಲ್ಲ ಆಗಿರ್ತಾರಲ್ಲ, ಅಥವಾ ಕುವೆಂಪು, ಯಾರೇ ಆಗಿರ್ಲಿ, ಅವರೆಲ್ಲ ಇದನ್ನ ಚೆನ್ನಾಗಿ ನಿರರ್ಗಳವಾಗಿ ಹೇಳ್ತಾ ಇದ್ದೆ. ಇನ್ನೊಂದು ನೀವು ಗಮನಿಸಬಹುದು, ದಕ್ಷಿಣ ಕನ್ನಡದವರಿಗೆ ಕನ್ನಡ ಯಾವತ್ತು ನಿರರ್ಗಳವಾಗಿದೆ. ನಾನು ದಕ್ಷಿಣ ಕನ್ನಡ ಆದ್ರಿಂದ ಅದನ್ನ ಮಾಡ್ತಾ ಇದ್ದೆ, ಅದನ್ನ ಹೇಳ್ತಾ ಇದ್ದೆ. ಜನ ತುಂಬಾ ಲೈಕ್ ಮಾಡ್ತಾ ಇದ್ರು. ಯಾರೇ ಆಗ್ಲಿ ಸ್ಪರ್ಧೆ ಮಾಡೋರು ಅಥವಾ ಬೇರೆ ಫಂಕ್ಷನ್ ಮಾಡೋರು, ಅಡಿಗೆ ಹೋಗಿ ಅವ್ರು ಡೇಟ್ ತಗೊಳ್ರಿ, ಆಮೇಲೆ ನೀವು ಟೌನ್ ಹಾಲ್ ತಗೊಳ್ರಿ ಅಂತ. ಹೌದು, ಇದನ್ನ ನಾನೇ ನೋಡಿದ್ದೀನಿ. ನಾವು ಫಸ್ಟ್ ಅಡಿಗ ಅಂಕಲ್, ಅಡಿಗ ದೊಡ್ಡಪ್ಪ ಇರ್ಬೇಕು ಅಂತ ಹೇಳಿದ್ರೆ ಅವ್ರು ಫಸ್ಟ್ ಅವ್ರ ಡೇಟ್ ಬುಕ್ ಮಾಡ್ಕೊಂಡು ಆಮೇಲೆ ಆಡಿಟೋರಿಯಂ ಬುಕ್ ಮಾಡಿ ಅಂತ. ಸೊ ಇವರು ಪಾಂಪ್ಲೆಟ್ ಇಂದ ಹಿಡಿದು, ಅಂದ್ರೆ ಸ್ಕ್ರಾಚ್ ರೂಟ್ ಲೆವೆಲ್ ಇಂದ ಹಿಡಿದು ಎಲ್ಲಾ ಕೆಲ್ಸಾನು ಮಾಡ್ಬಿಟ್ಟಿದ್ದಾರೆ. ಸಿನಿಮಾದಲ್ಲೂ ಎಲ್ಲಾ ಕೆಲಸ ಮಾಡಿದ್ದಾರೆ, ಹೋಟೆಲ್ ಬಿಸ್ನೆಸ್ ಮಾಡಿದ್ದಾರೆ, ನಿರೂಪಣಾ ಕ್ಷೇತ್ರದಲ್ಲಿ ಅಂದ್ರೆ ಕಾರ್ಯಕ್ರಮ ಕ್ಷೇತ್ರದಲ್ಲೂ ಎಲ್ಲಾ ಮಾಡಿದ್ರೆ. ಇನ್ನೇನ್ ಮಾಡಿಲ್ಲ ನೀವು? 1000 ನಿರೂಪಣೆ ಮಾಡಿರ್ಬೋದು. 1000 ನಿರೂಪಣೆ ಆಗಿದೆ, ಬರ್ದಿಟ್ಟಿದ್ದೀನಿ ಎಲ್ಲ ಎಲ್ಲೆಲ್ಲಿ ಏನೇನು ಅಂತ. ಯಾವ್ದಾದ್ರು ಒಂದು ಒಳ್ಳೆ, ಅಂದ್ರೆ ಈ ಒಂದು ವೇದಿಕೆ ಕಾರ್ಯಕ್ರಮ ನನಗೆ ತುಂಬಾ ಹತ್ರ ಆಯ್ತು ಅನ್ನೋದು ಹೇಳ್ಕೊಳಂಗಿದ್ರೆ? ನಾನು ಸಿದ್ದಪ್ಪನಾಗಿಲ್ಲ ಅಂತಿದ್ದಾರೆ, ಅವ್ರು ಇವಾಗಿಲ್ಲ. ಫೀಲ್ಡ್ ಮಾರ್ಷಲ್ ಕಾರಿಯಪ್ಪ ಅವರ ಒಂದು ಸಂಸ್ಮರಣ ಟೌನ್ ಹಾಲ್ ನಲ್ಲಿ 20-22 ವರ್ಷದ ಕೆಳಗೆ ಅವ್ರಿಗೊಂದು ಇದು ಮಾಡ್ಬೇಕು ಅಂತಂದಾಗ, ಒಂದು ವಿಶೇಷವಾದ ಏನಾದ್ರು ಮಾಡ್ಬೇಕು ಅಲ್ಲಿಗೆ. ರವಿಶಂಕರ್ ಗುರೂಜಿ ಅವರು ಅವತ್ತು ಬರೋದು 56ನೇ ಬರ್ತಂತೆ. ಅಲ್ಲೇ ಬರ್ತು. ನಾನು ಯೋಚನೆ ಮಾಡಿದೆ, ಈ ಒಂದು ಇದನ್ನ ಡ್ಯಾನ್ಸ್ನ 56 ಜನ ಕಲಾವಿದೆಯರು ಅದನ್ನ ಮಾಡ್ಬೇಕು ಅಂತ. ಆಗ ನೀನೇನು ಶೂಟಿಂಗ್ ಅಲ್ಲಿ ಬಿಜಿ ಆಗಿದ್ದೆ, ನೀನು ಕರೀಲಿಲ್ಲ. 56 ಹಚ್ಚೇವು ಕನ್ನಡದ ದೀಪನ ತೋಣನಲ್ಲಿ ಮಾಡ್ತಿದ್ನಂತೆ. ಟಿಕ್ಕಿತ್ತು ಬರಲ್ಲ.
ಎಲ್ಲ ಅಷ್ಟು ಜನ ಅಚ್ಚೇವು ಕನ್ನಡ ದೀಪ ಮಾಡೋರು ಗೊತ್ತಿದ್ರು. ಅಲ್ಲಿಗೆ ನಾನು ಎಲ್ಲೆಲ್ಲೆಲ್ಲಿದ್ದೆ ನಿಮಗೆ ಅರ್ಥವಾಗಿ ಹೌದು ಹೌದು ತುಂಬಾ ಚೆನ್ನಾಗಾಯ್ತು. ಪೇಪರ್ಲೆಲ್ಲ ಬಂದಿತ್ತು ಬಹಳ ಚೆನ್ನಾಗಿ ಹೌದು. ಮಾಡಿದೀನಿ. ಬೇಕಾದಷ್ಟು ಇಲ್ಲಿ ಮಾಡಿದೀನಿ. ಸಿನಿಮಾದವರು ಬೇಕಿದ್ರು ಇವ್ರನ್ನ ಕೇಳ್ಬೋದಾಗಿತ್ತು, ತಂತ್ರಜ್ಞರು ಬೇಕಿದ್ರು ಇವ್ರನ್ನ ಕೇಳ್ಬೋದಾಗಿತ್ತು, ನಿರೂಪಣೆಕಾರರು ಬೇಕಿದ್ರು ಇವ್ರನ್ನ ಕೇಳ್ಬೋದಾಗಿತ್ತು, ನೃತ್ಯಗಾರರು ಬೇಕಿದ್ರು ಕೂಡ ಇವ್ರನ್ನ ಯಾವುದೇ ಕಾರ್ಯಕ್ರಮದಲ್ಲಿ ಒಂದು ಹಚ್ಚೆವು ಕನ್ನಡ ದೀಪ ಬಂತು ಹೇಳಿದ್ರೆ ಅಡಿಗರನ್ನ ಕರೀರಿ, ಅವ್ರು ಹೇಳ್ತಾರೆ ಯಾರೋ ಒಬ್ರನ್ನ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿ. ಅಂಡ್ ನನಗೂ ಕೂಡ ಅಷ್ಟೇ ಹಚ್ಚೆವು ಕನ್ನಡ ದೀಪ ಆಗ್ಲಿ ಅದೆಲ್ಲಾನು ಹೇಳ್ಕೊಡೋ ಹಂಗೆ ಮಾಡ್ಕೊಟ್ಟಿದ್ದು, ಮತ್ತೆ ಸತೀಶ್ ಬಾಬು ಸರ್ನ ಪರಿಚಯ ಮಾಡ್ಕೊಟ್ಟಿದ್ದು ಇವ್ರೇನೇನೆ. ಸೊ ಇದೇ ಒಂದು ಜಾಗದಲ್ಲೇನೆ ಆಡಿಷನ್ಸ್ ಆಗ್ತಾ ಇತ್ತು, ಫೋಟೋ ಶೂಟ್ ಕೂಡ ಆಗ್ತಾ ಇತ್ತು, ಲುಕ್ ಟೆಸ್ಟ್ ಆಗ್ತಾ ಇತ್ತು. ಎಲ್ಲಾ ಚಾನೆಲ್ ಅವರು ಅವಾಗೆಲ್ಲ ETV ಕನ್ನಡ, ಸೊ ಎಷ್ಟೊಂದು ಜನ ಡೈರೆಕ್ಟರ್ಸ್ ಎಲ್ಲಾನು ಇಲ್ಲೇ ಬಂದ್ಬಿಟ್ಟು ಎಲ್ಲಾ ಕಲಾವಿದ್ರು ಇಲ್ಲಿ ಆಡಿಷನ್ಸ್ ಮಾಡಿದ್ದಾರೆ. ಸೊ ಯಾಕೆ ನಿಮ್ಮ ಮನೆಯಲ್ಲೇ ಆ ಒಂದು ಸಂಸ್ಕೃತಿ ನೀವು ಬೆಳೆಸ್ಕೊಳ್ಬೇಕು ಅಂತ ಆಸೆ ಪಟ್ರಿ? ಈಗ ಬಹಳಷ್ಟು ಜನರಿಗೆ ಆಸೆ ಇರುತ್ತೆ, ಆಸಕ್ತಿ ಇರುತ್ತೆ, ಹೋಗ್ಬೇಕಾದಂತ ಮಾರ್ಗ ಗೊತ್ತಿರಲ್ಲ, ಬೇರೆ ಯಾವುದೋ ಒಂದು ಮಾರ್ಗಕ್ಕೆ ಹೋಗಿ ತೊಂದರೆ ಆಗುತ್ತೆ. ಇದನ್ನ ನಾನು ಯೋಚನೆ ಮಾಡಿದಾಗ ಆದಷ್ಟು ಭರತನಾಟ್ಯ, ಜನಪದ, ಈ ನೃತ್ಯ ಇದಕ್ಕೆ ಬರುವಂತ ವ್ಯಕ್ತಿಗಳೇ ಬೇರೆ, ಸಿನಿಮಾ ಆಕ್ಟಿಂಗು ಮಾಡೋದು ಬೇರೆ. ಅದಕ್ಕೆ ನಾನು ಏನ್ ಮಾಡಿದೆ, ಇದು ಸ್ಪರ್ಧೆ ಮೂಲಕ ಎಷ್ಟು ಸಾಧ್ಯವೋ ಅಷ್ಟು ಜನರನ್ನ ಅಲ್ಲಿ ಹಾಕೋದು. ಆದ್ರೆ ಎಲ್ಲರಿಗೂ ಏನ್ ಆಸೆ ಇರ್ತಿತ್ತು ಅಂದ್ರೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಕಲಾವಿದೆಯರು, ಒಂದ್ಸತಿ ನಾವು ಟಿವಿಗೆ ಹೋಗ್ಬಿಟ್ಟಿರ್ಬೇಕು. ನಾನು ಯಾವಾಗ್ಲೂ ನಿರೂಪಣೆ ಹೇಳ್ತಾ ಇದ್ದೆ, ದಯವಿಟ್ಟು ಆ ಆಸೆ ಇಟ್ಕೋಬೇಡಿ, ನಿಮ್ಗಿದ್ದ ಬಂದೇ ಬರುತ್ತೆ. ಅದು ಯಾವತ್ತು ಇದನ್ ಮರಿಬೇಡಿ. ಇದು ತಾಯಿ ಎದೆ ಹಾಲು, ಅವೆಲ್ಲ ಯಾವ್ದು ಲ್ಯಾಕ್ಟೋಡಸ್ ಬಿಟ್ಬೋದು. ಅದು ನೀವು ಇದನ್ನ ನಂಬಿದ್ರೆ ನೀವೆಲ್ಲಾರು ಹೋಗ್ತೀರಾ ಅಂತ ನಾನು ಹೇಳ್ತಾ ಇದ್ದೆ ಆವತ್ತಿಂದನು. ಆ ತರ ಒಳ್ಳೆ ಇದರಲ್ಲಿ ಅದೊಂದು ವಿಷಯದಲ್ಲಿ ಇವತ್ತಿಗೂ ನೆನ್ಸ್ಕೊಳ್ತಾರೆ, ಬಂದು ಕೇಳ್ತಾರೆ ಏನಾರಿದ್ವೆ ಯಾವ ತರ ಮಾಡ್ಬೋದು, ಹಾಗೆ ಹೇಗ್ ಮಾಡ್ಬೋದು ಅಂತ ಬಂದಾಗ ಒಬ್ಬ ನಾಟಕಗಾರರು ನಲಿ ನಾಗರಾಜ್ ಅಂತ ಸುಮಾರು ಈ ಕೆಂಪೇಗೌಡರ ಸ್ಟ್ಯಾಚ್ಯೂ ಇದೆ, ಕೆಂಪೇಗೌಡರದು ಸೊಸೆ ಕಟ್ಟಡಕ್ಕಾಗಿ ಅವಳು ಜೀವ ಕೊಡ್ತಾಳೆ. ಇದನ್ನು ಮಾಡ್ಬೇಕು ಅಂತಿದ್ದೀನಿ. ನಾನು ಮಾಡಿದ್ದೀನಿ ಅಡಿಗ್ರೆ 50-60 ಶೋಸ್ ಆಗಿದೆ. ಸ್ಪೆಷಲ್ ಆಗಿ ಏನಾದ್ರು ಇದ್ರೆ ಹೇಳಿ. ಎಲ್ಲ ಪಾತ್ರಧಾರಿಗಳನ್ನು ಬಾಲ ಕಲಾವಿದರಿಂದ ಮಾಡಿಸಿ ಅದನ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿಸೋಣ ಅಂದಾಗ ಇದೆ. ಈಗ ನಿಂತಿದ್ದೀರಲ್ಲ, ಇಲ್ಲೇ ಡ್ರಾಮಾ ರಿಹರ್ಸಲ್ಸ್ ಮಾಡಿದ್ದೀನಿ, ಅದೆಲ್ಲ ನಾಟಕದ್ದು ಅಲ್ಲೆಲ್ಲ ಒಂದ್ ಕಡೆ ತಲೆ ಮಾಡಿದ್ದೀನಿ. ಬರೀ ಎದುರು ರೂಪಿಕಾನೇ ಕೆಂಪೇಗೌಡನ ಪಾತ್ರ ಮಾಡಿದ್ರು. ಹೌದು, ಬಹಳ ಚೆನ್ನಾಗಿತ್ತು ಬಿಡಿ. ದಟ್ ವಾಸ್ ವಂಡರ್ಫುಲ್ ಜರ್ನಿ. ನನ್ನ ಫಸ್ಟ್ ರಂಗಭೂಮಿ ಬಂದಿದ್ದು ಕೂಡ ನನಗೆ ಥಿಯೇಟರ್ ಅಂತ ಗೊತ್ತಾಗಿದ್ದೇನೆ ನಲಿ ನಾಗರಾಜ್ ಸರ್ ಇಂದ, ಅದು ದೊಡ್ಡಪ್ಪನಿಂದನೇ. ರೂಪಿಕನ ಅಂದ್ರೆ ಅವಾಗ ಅಪೂರ್ವ ಆಗಿದೆ, ಅವಳನ್ನ ಹಾಕೊಳ್ರಿ, ಅದನ್ನ ಆ ಹುಡುಗಿನ ಕೆಂಪೇಗೌಡನ ಪಾತ್ರ ಹಾಕೊಳ್ಳಿ ಅಂತ. ಅವಾಗ ನನಗೆ ರಂಗಭೂಮಿ ಅಷ್ಟು ಪರಿಚಯ ಇರ್ಲಿಲ್ಲ. ಆದ್ರೆ ಒಂದಷ್ಟು ರಿಹರ್ಸಲ್ಸ್ ಮಾಡಿಸಿ ನಮಗೆ ಇಲ್ಲಿ ಹೇಗಾಗಿತ್ತು ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ಅಬೌಟ್ ಕಮರ್ಷಿಯಲ್. ದುಡ್ಡು ಹಿಂದೆ ₹1 ಕೂಡ ಈ ವ್ಯಕ್ತಿ ಆಗ್ಲಿ ಮತ್ತೆ ದೊಡ್ಡಮ್ಮ ಆಗ್ಲಿ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿದವರಲ್ಲ. ಬಂದಾಗೆಲ್ಲ ಪ್ರೀತಿಯಿಂದ ಮಾತಾಡ್ಸಿ ನಮಗೆ ಹೇಳ್ಕೊಡೋದು. ಬೆಳಿಗ್ಗೆ ಬಂದ್ರೆ ರಾತ್ರಿವರೆಗೂ ನಾವ್ ಇಲ್ಲೇ ಇರ್ತಾ ಇದ್ವಿ, ಹೊಟ್ಟೆ ತುಂಬಾ ಊಟ, ಪ್ರೀತಿಯ ಮಾತು, ಅಂಡ್ ನಮ್ಗೆ ಯಾವುದೇ ಕೊರತೆ ಇಲ್ಲದೆ ಒಂದ್ ಯಾವ್ದೋ ಸೇಫ್ ಪ್ಲೇಸ್ ಅಲ್ಲಿ ಇದೀವಿ ಅಂತ ಹೇಳಿ. ಐ ಥಿಂಕ್ ಒಂದೊಂದು 25 ಶೋ ಮಾಡಿದೀವಲ್ಲ ದೊಡ್ಡಪ್ಪ, ಮೋರ್ ದೆನ್ 25 ಶೋಸ್, ಸೂಪರ್ ಹಿಟ್ ಹೌಸ್ಫುಲ್ ಶೋಸ್ ಆಗಿದೆ ಅಂತ ಹೇಳಿದ್ರೆ ಅದು ಐ ಥಿಂಕ್ ಹೆಗ್ಗಳಿಕೆ. ಸೊ ಇದೆಲ್ಲ ನನ್ನ ಜೀವನಕ್ಕೆ ತುಂಬಾನೇ ದೊಡ್ಡ ದೊಡ್ಡ ಜವಾಬ್ದಾರಿಗಳಾಗಿ ಬಂತು. ಸೊ ಅಪೂರ್ವ ಆಗಿ ರೂಪಿಕಾ ಡೈರೆಕ್ಟ್ ಆಗಿ ಬಂದಿಲ್ಲ, ಇವರ ಮಾರ್ಗದರ್ಶನ, ಇವರ ಒಂದು ಪ್ರೀತಿ, ಹಾರೈಕೆ, ಸೊ ನಿಮ್ಮ ಮುಂದೆ ನಾನು ಬಂದ್ ನಿಂತ್ಕೊಳ್ಳಕ್ಕೆ ಕಾರಣ ಆಗಿದೆ. ಅದಕ್ಕೋಸ್ಕರನೇ ನನ್ನ ಒಂದು ಚಾನೆಲ್ ಅಲ್ಲಿ ಎಲ್ಲಾರ ಇಂಟರ್ವ್ಯೂನು ಮಾಡ್ಬೋದು, ಆದ್ರೆ ಇವರ ಇಂಟರ್ವ್ಯೂ ಮಾಡ್ಲಿಲ್ಲ ಅಂದ್ರೆ ಅಪೂರ್ಣ ಆಗ್ಬಿಡತ್ತೆ ಅಂತ ಹೇಳಿ ನನ್ನ ಫಸ್ಟ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ದೊಡ್ಡಪ್ಪಂದೇ ಆಗ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ದೊಡ್ಡಪ್ಪ ಅಂತ ಕರಿಬೇಕು ಅಂತ ಅನ್ಸಿದ್ದೆ ಇವಳಿಗೆ ಸ್ಟಾರ್ಟ್ ಮಾಡಿದ್ದೆ. ಇವಳು ದೊಡ್ಡಪ್ಪ ಕಲಿದ ತಕ್ಷಣ ಎಲ್ಲರೂ ದೊಡ್ಡಪ್ಪ ಅಂದ್ಬಿಟ್ರು. ಹೌದು, ಯಾಕಂದ್ರೆ ಇವರು ಸರ್ ಅನ್ನೋದಕ್ಕೆ ಚಿಕ್ಕ ಪದ ಆಗತ್ತೆ,
ಹಾಗೆ ಇವ್ರನ್ನ ಅಂಕಲ್ ಅಂತ ಹೇಳಿದ್ರೆ ಅದು ಸೂಕ್ತ ಆಗಲ್ಲ. ಇವ್ರನ್ನ ಇನ್ನೇನಂತ ಕರಿಬೇಕು? ಸೊ ಇಡೀ ಸಾಂಸ್ಕೃತಿಕ ವಲಯಕ್ಕೆ ಹೆಡ್, ಹಾಗೆ ದೊಡ್ಡಪ್ಪ ಅಂತ ಹೇಳಿ. ಅವತ್ತು ಯಾಕೋ ಗೊತ್ತಿಲ್ಲ ನನಗೆ, ಒಂದು ಆಡಿಟೋರಿಯಂ ಅಲ್ಲಿ ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿರೋ ಟೈಮ್ ಅಲ್ಲಿ ನಾನು ಅವ್ರಿಗೆ ಇವ್ರು ಕೊಟ್ಟಿರೋ ಕೊಡುಗೆ ಮುಂದೆ ನಾವ್ ಅವ್ರಿಗೆ ಏನ್ ಗಿಫ್ಟ್ ಕೊಟ್ರು ಚಿಕ್ಕದಾಗ್ಬಿಡುತ್ತೆ. ನನ್ಗೆ ಸಡನ್ ಆಗಿ ಥಾಟ್ ಬಂತು, ಇಲ್ಲ ಇಡೀ ನಮ್ಮ ಎಷ್ಟೋ ಜನ ಕಲಾವಿದರಿಗೆ ಗುರುಗಳಾಗಿ, ಅಪ್ಪ ಆಗಿ, ಹಾಗೆ ಎಲ್ಲಾ ಸಂಬಂಧಗಳು ಒಂಥರ ನಮ್ಗೆ ಪ್ರೀತಿನ ನೋಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಏನಾದ್ರು ಒಂದು ವಿಶೇಷವಾಗಿರ್ಬೇಕು ಅಂತ ಹೇಳಿ ನಾನು ಇಡೀ ಒಂದು ಸಾಂಸ್ಕೃತಿಕ ರಂಗಕ್ಕೇನೆ ಅಧಿಪತಿಯಾಗಿರುವಂತಹ ಅಡಿಗ ಅಂಕಲ್ ಅಂತ ಕರೆಯೋದು ಬೇಡ, ದೊಡ್ಡಪ್ಪ ಅಂತ ಕರೀಲಿ ಅಂತ ನಾನು ಅವತ್ತು ಘೋಷಣೆ ಮಾಡಿದೆ. ಐ ಥಿಂಕ್ ದಟ್ ವಾಸ್ ಮೈ ಸ್ಮಾಲ್ ಕ್ರೆಡಿಟ್ ಅವ್ರಿಗೆ ಕೊಡ್ಬೋದು. ಸೊ ಇಡೀ ಒಂದು ಕಲ್ಚರಲ್ ಫೀಲ್ಡ್ ಇವಾಗ ಅಡಿಗ ಅಂಕಲ್ ಅಂತ ಕರೆಯಲ್ಲ, ಸರ್ ಅಂತ ಕರೆಯಲ್ಲ, ದೊಡ್ಡಪ್ಪ ಅಂತಾನೆ ಕರೆಯುತ್ತೆ. ಅದೊಂದು ಸಂತೋಷ. ಆಮೇಲೆ ಇವಳು ಕೆಂಪೇಗೌಡ ಮಾಡಿದ್ಮೇಲೆ ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಅವ್ರು ಬಂದಿರ್ತಾರೆ, ಇನ್ನೊಂದೇನೋ ಸ್ಪೆಷಲ್ ಮಾಡ್ಬೇಕಲ್ಲ ಅಡಿಗೆ. ಬಾಲನಟರಿಂದ ಮಾಡ್ಸಿದ್ರೆ, ಈಗ ದೊಡ್ಡವರಿಂದ ಕೆಂಪೇಗೌಡ ಮಾಡ್ಸಿದ್ರೆ ಎಲ್ಲ ಲೇಡೀಸ್. ಅದಕ್ಕೆ ಶೋಭಿನಾ ಅಂತ, ಅವಳು ನನ್ನ ಶಿಷ್ಯನೇ, ಅವಳನ್ನ ಕೆಂಪೇಗೌಡ ಮಾಡಿ ಅದು ಕೂಡ ಹೌಸ್ಫುಲ್ ಶೋಸ್ ಆಯ್ತು. ಇದೆಲ್ಲ ಇಂಥದ್ದೆಲ್ಲ ಮೆಮೊರಿ. ಇದಕ್ಕೂ ನನಗೆ ಅದು ಯಾವ ದೇವರ ಪುಣ್ಯನೇನೋ, ನನ್ನ ಎಲ್ಲ ಮಕ್ಕಳು, ಎಲ್ಲಾ ಕಲಾ ಸಾಂಸ್ಕೃತಿಕ ವಲಯದ ಮಕ್ಕಳು ನನಗೆ ಇವತ್ತು ಇವಳಿಂದ ದೊಡ್ಡಪ್ಪ ಅಂತ ಕರೀತಾರೆ, ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ಅದೇ ತರ ನಾನು ಇದ್ದೀನಿ ಬರ್ತೇನೆ. ಖಂಡಿತ. ಸೊ ನೀವು ಈ ಮಾತನ್ನ ನಾನು ಕೇಳಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಬೇಜಾರು ಮಾಡ್ಕೊಳ್ಬೇಡಿ. ದುಡ್ಡು ಮಾಡ್ಕೊಳ್ಬೇಕು ಅಂತ ಅನ್ಸ್ಲಿಲ್ವಾ? ಯಾಕಂದ್ರೆ ಎಲ್ಲರೂ ಇವಾಗ ಕಮರ್ಷಿಯಲಿ ಆಗ್ಬಿಟ್ಟಿದ್ದಾರೆ. ಯಾವ್ದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೂ ನನ್ಗೆ ಇಷ್ಟು ಕೊಟ್ರೆ ಬರ್ತೀನಿ, ನನ್ಗೆ ಅಷ್ಟು ಕೊಟ್ರೆ ಬರ್ತೀನಿ. ಅದು ತಪ್ಪು ಅಂತ ಹೇಳಲ್ಲ, ಅವರು ಒಂದು ರಂಗಕ್ಕೆ ಅಥವಾ. ಬಟ್ ನಿಮಗೆ ಯಾಕೆ ರೀಸೆಂಟ್ ಆಗಿ ಕೂಡ ಇವ್ರು ಹೆಂಗ್ ಹೋಗ್ತಾ ಇದ್ರು ಅಂದ್ರೆ, ಒಂದು ಚೇತಕ್ ಗಾಡಿ ಇತ್ತು, ಅವ್ರಿಗೆ ಒಂದು ಟೈಮಿಂಗ್ಸ್ ಹೇಳಿದ್ರೆ ಆನ್ ಟೈಮ್ 1 hour ಮುಂಚೆ ಇರ್ತಾ ಇದ್ರು, ಅಷ್ಟು ಪಂಕ್ಚುಯಲ್. ಸೊ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಲಿಲ್ಲ. ಅವ್ರಿಗೆ ಕಾರ್ಯಕ್ರಮ ಎಲ್ಲಿ ಯಾವಾಗ ನಡೀತಾ ಇದೆ, ಎಷ್ಟೊತ್ತು ನಡೀತಾ ಇದೆ, ಇಷ್ಟು ಗೊತ್ತಾದ್ರೆ ಅವರಲ್ಲಿ ಹಾಜರಿರೋರು. ಯಾವತ್ತು ಡಿಮ್ಯಾಂಡ್ ಅನ್ನೋದು ಮಾಡಿಲ್ವಾ? ಹೋಟ್ಲವ್ರು ಅಂದ್ಮೇಲೆ ಸ್ವಲ್ಪ ದುಡ್ಡು ಕಾಸು ಎಲ್ಲ ಇರುತ್ತೆ. ಆದ್ರಿಂದ ನಾವೇ ಪೆಟ್ರೋಲ್ ಹಾಕೊಂಡ್ ಬರ್ತಾ ಇದ್ವಿ, ನಾವೇ ಪೆಟ್ರೋಲ್ ಹಾಕೊಂಡು ಹೋಗ್ತಾ ಇದ್ವಿ, ಅಲ್ಲಿ ಏನ್ ಬೇಕೋ ಎಲ್ಲ ಮಾಡ್ಕೊಡ್ತಾ ಇದ್ವಿ. ಹೀಗಿಂದ ಮುಂಚಿಂದನೂ ನಾನು ಇದು ಅಂತಲ್ಲ, ಎಲ್ಲಿಗೂ ಕೂಡ ಜಾಸ್ತಿ ದುಡ್ಡು ಎಕ್ಸ್ಪೆಕ್ಟ್ ಮಾಡೇ ಇರೋನು. ಅವ್ರು ಕೊಟ್ರೆ ತಗೊಂಡು ಹೋಗ್ತಿದ್ದೆ, ಇದು ಸುಮ್ಮನೆ ಎತ್ಕೊಂಡು ಹೋಗ್ತಿದ್ದೆ. ಆಮೇಲೆ ಇನ್ನೊಂದು, ಅದಕ್ಕೆ ಇದು ಕಾರಣ ಇರ್ಬೋದು ನಾ ಹೇಳೋದು. ನನ್ನ ಮನೆ ನೋಡಿದ್ರು, ಸ್ವಂತ ಮನೆ ಕಣ. ನನ್ನ ಹೋಟ್ಲ್ ನೋಡಿದ್ರು, ಹೋಟ್ಲ್ ಇದೆ ಕಣ, ಅವ್ರಿಗೆ ಯಾಕೋ ನಾವು ಕಣ 200 ಮುಂದೆ ಏನಾಗುತ್ತೆ ಬಿಡ ಹೋಗ್ಬಾರ್ದು. ಆತರ ಜೀವನನೇ ಆತ್ಮ ಸಂತೃಪ್ತಿಗೆ ಹಾಗೆ ಕಲೆಗೆ ಮುಡುಪಾಗಿದ್ದಂತ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಚಿಕ್ಕ ಮಾತಲ್ಲ. ಸೊ ಇಲ್ಲಿ ಬಂದ್ರೆ ಒಂದು ಬ್ಯೂಟಿಫುಲ್ ಫೋಟೋ ಗ್ಯಾಲರಿ ಇದೆ. ಫೋಟೋ ಗ್ಯಾಲರಿ ನೋಡ್ತಾರೆ ಎಷ್ಟೆಷ್ಟು ದೈತ್ಯ ಪ್ರತಿಭೆಗಳು ಇಲ್ಲಿ ಇದಾರೆ ಅಂತ ಹೇಳಿದ್ರೆ ಅದನ್ನ ಒಂಚೂರ್ ಮೆಲ್ಕ್ ಹಾಕೋಣ ಬನ್ನಿ. ಇಲ್ಲಿ ನೋಡಿ, ಶ್ರೀನಾಥ್ ಅಂಕಲ್ ಇದಾರೆ, ಹಾಗೆ ಶಶಿಧರ್ ಕೋಟೆ ಸರ್ ಇದಾರೆ, ಮತ್ತೆ ತಾರಮ್ಮ, ಎಸ್ ತಾರಮ್ಮನ್ ರೇರ್ ಫೋಟೋ ಅನ್ಸುತ್ತೆ. ಅಂಡ್ ಮೋಹನ್ ಸರ್ ಇದಾರೆ, ಬಿ ಸರೋಜಾದೇವಿ ಅಮ್ಮ ಇದಾರೆ. ಅಂಡ್ ಇವರು ರಷ್ಯಾದ ಮೋಸ್ಟ್ ಗ್ರೇಟ್ ಡ್ಯಾನ್ಸರ್ ಅಂತೆ. ಅವ್ರ ಹೆಸರು ವೊಲೆನ್ಸ್ಕಿ. ವಾವ್, ಇವ್ರ ಗ್ರಾಸ್ಪಿಂಗ್ ಪವರ್ಗೆ, ಇವ್ರ ಮೆಮೊರಿ ಪವರ್ಗೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಇವರು ಜೂನಿಯರ್ ರಾಜ್ಕುಮಾರ್. ಮತ್ತೆ ಇಲ್ಲಿ ಇಲ್ಲಿ ಉಪೇಂದ್ರ ಸರ್ ಒಂದು ಫೋಟೋ ನೋಡಿದೆ. ಎಸ್, ಉಪೇಂದ್ರ ಸರ್, ಸಾಧು ಕೋಕಿಲ ಸರ್, ಇದು ನಮ್ಮ ನೀಲ್ಕಂಠ ದೊಡ್ಡಪ್ಪ ಅಂತ ಹೇಳ್ಬೋದು. ಇದು ಅವಾಗಿನ ಒಂದು ಚಿತ್ರೀಕರಣದ ಕ್ಯಾಮ್ರಾ, ಹಳೇ ಕ್ಯಾಮ್ರಾ. ಸೊ ಐ ಥಿಂಕ್ ಇದೊಂದು ಸ್ಕ್ರಿಪ್ಟ್ ಪೂಜೆ ಅನ್ಸತ್ತಲ್ಲ, ಇದೊಂದು ಸ್ಕ್ರಿಪ್ಟ್ ಪೂಜೆ ಫೋಟೋ. ಎಸ್, ಇಲ್ಲಿ ನಾನಿದ್ದೀನಿ ನೋಡಿ, ಇದು ನಾನ್ ಮಾಡಿದಂತಹ ಕೆಂಪೇಗೌಡನ ಪಾತ್ರ. ಸೊ ಇದು ಬರೀ ಹೆಣ್ಮಕ್ಳೇ ಮಾಡಿದಂತಹ ಶೋ. ವಾವ್, ಇಲ್ಲಿ ಹಂಸಲೇಖ ಸರ್ ಇದ್ದಾರೆ, ಮತ್ತೆ ಎಷ್ಟು ಲೆಜೆಂಡರಿ ಜಯಂತಿ ಅಮ್ಮ. ಸೊ ವಾವ್, ಎಲ್ಲಾ ಕಾರ್ಯಕ್ರಮನೂ ನಿರೂಪಣೆ ಮಾಡಿದ್ದಾರೆ. ದೊರೆ ಭಗವಾನ್ ಅಂಕಲ್ ಇದಾರೆ, ಶಿವರಾಮ್ ಸರ್ ಇದಾರೆ. ಅಬ್ಬಬ್ಬಬ್ಬಾ ದೇವ್ರೆ, ಇವರು ನಮ್ಮ ಪಿ.ವಿ. ಶ್ರೀನಿವಾಸ್ ಸರ್ ಇದಾರೆ ಇಲ್ಲೇ. ವಾವ್, ಸಿ ಒಂದೊಂದು ಫೋಟೋ ನಿಮ್ಗೆ ಒಂದೊಂದು ಮೆಲ್ಕ್ ಹಾಕ್ತಾ ಬರುತ್ತೆ. ನೀವು ಇಷ್ಟು ನೀಟಾಗಿ ಪ್ರಿಸರ್ವ್ ಮಾಡಿಟ್ಟಿದ್ದೀರಾ. ಅಂಡ್ ಇನ್ನೊಂದು ಮರಿಬಾರ್ದು, ಈಗ ಈ ಫೋಟೋ ತಗೊಳ್ತಾ ಇದ್ದೀನಿ, ಇದನ್ನ ಫೋಟೋ ನೋಡಕ್ಕೆ ಎಷ್ಟು ಖುಷಿ ಆಗತ್ತೆ. ಅಣ್ಣವರು ದೊಡ್ಡಪ್ಪನ್ಗೆ ಸ್ವೀಟ್ ತಿನ್ನಿಸ್ತಿರುವಂತಹ ಒಂದು ವಿಶೇಷ ಸಂದರ್ಭ. ದೊಡ್ಡಪ್ಪ, ಈ ಫೋಟೋ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು. ಅಪ್ಪಾಜಿ ಕಾಳಿಗೆ ಹೋಗ್ಬಿಟ್ಟು ವೀರಪ್ಪನ್ ಬಿಡುಗಡೆ ಮಾಡ್ದ, ಬಂದ್ರು. ಇಡೀ ಸದಾಶಿವ ನಗರದ
ಗಲ್ಲಿಗಳಲ್ಲಿ ಜನಸಂದಣಿ. ನಮಗೆ ಹೋಗಿ ಮಾತಾಡಿಸ್ಬೇಕು ಅನ್ನೋದೊಂದಿತ್ತು. ಏನಪ್ಪಾ ಅಂದ್ರೆ ನನಗೆ ಜೀವನದಲ್ಲಿ ಆಗಿದ್ದು ಇನ್ನೊಂದು ಇದು ಅಂತ ಹೇಳ್ಬೇಕಾದ್ರೆ, ರವಿಚಂದ್ರನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನೂ ಆಗಿದ್ದೆ ನಾನೇ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಅವ್ರಿಗೂ ನಮಗೂ ಅಷ್ಟು ಇದಾಗಲ್ಲ. ನಾನು ಅದು ಕೈ ಕಟ್ಕೊಂಡಿರೋದು ನನಗೆ ಇಷ್ಟ ಆಗಲಿಲ್ಲ. ಮೋಹನ್ ಅವ್ರಿಗೆ ಕೊಟ್ಬಿಟ್ಟೆ, ಅವ್ರು ಮಾಡ್ಕೊಳ್ಳೋದು. ಆ ರವಿಚಂದ್ರನ್ ಅಭಿಮಾನಿಗಳ ಸಂಘದ ಕೆಲವು ಸದಸ್ಯರುಗಳು ಹೋಗೋಣ ರಾಜ್ಕುಮಾರ್ ಸರ್ ನೋಡೋಣ, ಅಯ್ಯೋ ಬೆಳೆದಿದ್ರೇನ್ರಿ ಮಾಡ ಪ್ರಯತ್ನ ಪಡೋಣ ಬಂದ್ರಪ್ಪ ಅಂತೇಳಿ ಕರ್ಕೊಂಡೋದೆ. ಯಾರು ಬಿಡಲ್ಲ, ಅವ್ರು ತಮ್ಮ ಅಲ್ಲಿ ಗೇಟಲ್ಲಿ ಇದ್ದಾರೆ, ಇವ್ರನ್ನ ಬಿಡಲ್ಲ ಅವ್ರನ್ನ ಬಿಡಲ್ಲ, ಫುಲ್ಲು ಬಂದಿದ್ದೀವಿ ವೇಸ್ಟ್ ಆಗೋಯ್ತು ಅಂತ ಅನ್ನಿಸ್ತು. ಆದರೆ ನೋಡೋಣ ಅಂತ ನಾನು ವಿಸಿಟಿಂಗ್ ಕಾರ್ಡ್ ತೆಗೆದು ಎಲ್ಲಿರೋ ಪೊಲೀಸ್ನವ್ರ ಹತ್ರ ಇದನ್ನು ಕೊಡಿ, ಅಲ್ಲಿ ಇವರು ಬಂದಿದ್ದಾರೆ ಅಂತ ಹೇಳಿ ನೋಡಿದ ತಕ್ಷಣ ಇವನು ಸಾರಾ ಗೋವಿಂದನ್ ಕರೆದು ಆ ಅಡುಗರು ಬಂದಿದ್ದಾರೆ, ಅವ್ರನ್ನ ಕರೀ. ಅಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ. ನಾನು ಹೋಗಿ ನಮಸ್ಕಾರ ಮಾಡಿದೆ. ಅವ್ರ ಜೊತೆಲಿ ಯಾಕೆ ಮಾಡಿದ್ರು ಚೆನ್ನಾಗಿ ನೆನ್ಪಿಟ್ಕೊತಾರೋ ರಾಜ್ಕುಮಾರ್ ಅವರು ಮಾಡ್ಬಿಟ್ಟು, ಸ್ವೀಟ್ ತಿನ್ಬೇಕಾಗಿರೋದು ನೀವು, ನಾನಲ್ಲ ಅಂತ ಹೇಳ್ಬಿಟ್ಟು ನಾನು ತಿನ್ನಿಸ್ತಾ ಇದ್ದಾರೆ. ನೋಡಿ, ಆ ಫೋಟೋ ನೋಡಿದ್ರೆ, ನಿನ್ನೆ ಅವ್ರ ಮುಖ ನೋಡಿದ್ರೆ ಎಷ್ಟು ಒಂಥರ ದೈವಿ ಸ್ವರೂಪ ಬರುತ್ತೆ. ಸೊ ನಿಜವಾಗ್ಲೂ ನಿಮ್ ಪಕ್ಕ ನಿಂತಿರೋದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು, ನಿಜವಾಗ್ಲು. ಯಾಕಂದ್ರೆ ಅಣ್ಣವ್ರ ಪಕ್ಕ ಅವ್ರ ಒಡನಾಟ, ಹಾಗೆ ಮಾಡದೇ ಇದ್ದಂತಹ ಸಾಧನೆ ಇಲ್ಲ ಅಂತ ವ್ಯಕ್ತಿನ ನನ್ನ ಜೀವನಕ್ಕೂ ಒಂದು ದಾರಿದೀಪ ಆಗಿ, ಅಂಡ್ ಇವತ್ತು ಇಷ್ಟೊಂದು ನೀವು ಸರಳವಾಗಿದ್ದೀರಾ ಅಂತ ಹೇಳಿದ್ರೆ ಅಣ್ಣವರಿಂದ ಕಲ್ತಂತ ಒಂದಷ್ಟು ಗುಣಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ಲ. ಎಷ್ಟು ಸರಳವಾಗಿ ನಿಮ್ಮನ್ನ ಎಲ್ಲಾನು ಅಂದ್ರೆ ಒಂದೇ ಒಂದು ವಿಸಿಟಿಂಗ್ ಕಾರ್ಡ್ ತೋರ್ಸೋದಕ್ಕೆ ಕರೆಸಿ ನೀವ್ ಸ್ವೀಟ್ ತಿನ್ಬೇಕು ಅಂತ ಹೇಳಿ, ಅದೆಲ್ಲ ಹೌದಲ್ಲ ನಿಜವಾಗ್ಲು. ಸೊ ನಿಜವಾಗ್ಲು ನಿಮ್ಮ ಜರ್ನಿ ಬಗ್ಗೆ ಇನ್ನಷ್ಟು ಮಾತಾಡ್ತಾ ಹೋಗ್ತಾ ಇದ್ರೆ ನಮ್ಗೆ ಎಷ್ಟು ಎಪಿಸೋಡ್ಸ್ ಮಾಡ್ತಾ ಇರ್ಬೇಕು ಅಂತಾನೆ ನಮ್ಗೆ ಕನ್ಫ್ಯೂಸ್ ಆಗತ್ತೆ. ಸೊ ಒಂದು ವ್ಯಕ್ತಿ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಹಿಂದೆ ಶಕ್ತಿ ಕುಟುಂಬ ಕೂಡ ಆಗಿರುತ್ತೆ. ಸೊ ನಿಮ್ಮ ಕುಟುಂಬದ ಸಹಕಾರ ನಾನಂತೂ ಕಣ್ಣಾರೆ ಕಂಡಿದ್ದೀನಿ. ನಿಮ್ಮ ಅದನ್ನ ಬಾಯಿಂದ ಕೇಳಿದ್ರೆ ಖುಷಿ ಆಗತ್ತೆ ದೊಡ್ಡಪ್ಪ. ಹೇಳಿದ್ರೆ ನಂಬಲ್ಲ, ನನಗೆ 80, ಅವಳಿಗೆ 79. ಆ ಕಾಲದಲ್ಲಿ ಅದೆಲ್ಲ ನೋಡ್ತಾ ಇರ್ಲಿಲ್ಲ, ಒಳ್ಳೆ ಮನೆಯನ್ನ ಕೊಟ್ಬಿಡೋದು ಅಷ್ಟೇ, ಅದೇ ಜೀವಿತದಲ್ಲಿ. ಸೊ ಹಾಗಾಗಿ ಒಂದೇನಂದ್ರೆ ಯಶಸ್ವಿ ವ್ಯಕ್ತಿ ಹಿಂದ್ಗಡೆ ಅವ್ರು ಹೆಂಡತಿ ಇರ್ತಾಳೆ, ಅಥವಾ ಒಂದು ಪ್ರೇಯಸಿ ಇರ್ತಾಳೆ, ಅಥವಾ ಒಂದು ಹೆಣ್ಣಿರುತ್ತೆ ಅಂತ ಹೇಳ್ತಾರೆ. ಅದು ನನ್ನ ಪಾಡಿಗೆ ನಿಜ. ನಾನು ಈ ಲ್ಯಾಂಡಿಗೆ ಬಂದು ಯಾವಾಗ ಅಕ್ಕಿ ತಂದು ಕೊಟ್ಟಿದ್ದೀನೋ, ಯಾವಾಗ ಬೆಳೆ ತಂದು ಕೊಟ್ಟಿದ್ದೀನೋ, ಯಾವಾಗ ಫ್ರೂಟ್ಸ್ ತಂದು ಕೊಟ್ಟಿದ್ದೀನೋ ನನಗೆ ಗೊತ್ತಿಲ್ಲ. ಅದನ್ನು ಹೇಗಿಸ್ಕೊಂಡು 50 ವರ್ಷಗಳಿಗೂ ಹೆಚ್ಚು ನನ್ನ ಒಂದು ಇವರು ಪತ್ನಿ ನನಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಅದು ಬಾಯಿ ಬಿಟ್ಟು ಹೇಳಕ್ ಸಾಧ್ಯನೇ ಇಲ್ಲ. 24 ಗಂಟೆ ಈ ಮನೇಲಿ ಜನ, 24 ಗಂಟೆ ಬಂದವರಿಗೆಲ್ಲ ಕಾಪಿ ಮಾಡು, ಊಟ ಹಾಕು, ಇದು ಬಹಳ ನಡೆದಿದೆ. BK ಸುಮಿತ್ರ ಊಟ ಮಾಡಿದ್ದಾರೆ, ಹೇಳ್ಬಾರ್ದು. ತುಂಬಾ ಎಷ್ಟೋ ಜನ ಕಲಾವಿದರು ಇಲ್ಲೇ ಉಳ್ಕೊಂಡಿದ್ದಾರೆ, ಅದೆಲ್ಲ ಆಗಿದೆ. ಅಂತ ಇದು ಹೇಳಿದ್ರೆ ನನಗೆ 2 ಗಂಡು ಮಕ್ಕಳು, ಒಬ್ಬ ಮಾಂಡವಿ ಮೋಟರ್ಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಕೆನಡಾದಲ್ಲಿ ಇದ್ದಾನೆ. ಇಬ್ಬರಿಗೂ ಮದುವೆ ಆಗಿದೆ, 2 ಮೊಮ್ಮಕ್ಕಳಿದ್ದಾರೆ. ಎಲ್ಲ ಸುಖವಾಗಿ ಸಂತೋಷವಾಗಿ ಇರ್ತಕ್ಕಂಥ ಇದು. ಯಾರಾದ್ರೂ ಶೂಟಿಂಗ್ ಹೋಗ್ಬಿಟ್ಟು ಒಂದು ವಾರನೂ ಆ ಶೂಟಿಂಗ್ ನಲ್ಲಿ ಇದ್ದು ತಿರ್ಗಾ ವಾಪಸ್ ಬಂದಾಗ ಅವನ ಹೆಂಡತಿ ಆದವಳಿಗೆ ನೋಡ್ತಾಳೆ, ಏನಾದ್ರು ಕೊಡ್ತಾನ, ಏನಾದ್ರು ತಂದಿದ್ದಾನ ಅಂತ. ಅದು ನನ್ನ ಪಾಲಿಗೆ ಇಷ್ಟ ಇರ್ಲಿಲ್ಲ. ಅದ್ರ ಬದಲು ಅಯ್ಯೋ ನಮ್ಮ ಯಜಮಾನ್ ಏನ್ ನಾನು ದುಡ್ಡು ಕೊಡೋದಿಲ್ಲ, ನಿಮ್ಮ ಯಜಮಾನ್ ಬರೀ ತಗಡು ತಂದುಬಿಡ್ತಾರೆ ಅಂತ. ತಮಾಷೆ ಅದು. ಅದೇನು ಇದೆಲ್ಲ ಕೇಳ್ತಾರೆ, ಹೋಗ್ತಾರೆ ತಗಡು ತರ್ತಾರೆ, ಹೋಗ್ತಾರೆ ತಗಡು ತರ್ತಾರೆ ಅಂತ. ದೊಡ್ಡವ ಬನ್ನಿ. ಸೊ ನಿಜವಾಗ್ಲೂ ಒಂದು ಪಾರ್ವತಿ ಪರಮೇಶ್ವರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಷ್ಟು ಮುದ್ದಾಗಿ ಮಾತಾಡಿಸ್ಕೊಂಡು ನೋಡಿ, ಇವರೇ ನಮ್ಮ ಶ್ರೀಮತಿ ಅವರು, ರತ್ನಾವತಿ ಅಂತ 58 ವರ್ಷಗಳ ಹಿಂದೆ ಕೈ ಹಿಡಿದಿದ್ದು. ಈಗಿನ ಕಾಲದವರು ನಿಜವಾಗ್ಲೂ ನಾವು ತಿಳ್ಕೊಳ್ಬೇಕು. 58 ಅಲ್ಲ 59 ಅಂತೆ ನೋಡಿ, 90 ಅಯ್ಯೋ ನೋಡಿ. ನಿಜವಾಗ್ಲೂ ನಾನೇ ಒಂದು 20 ವರ್ಷದಿಂದ ನೋಡ್ತಾ ಇದ್ದೀನಿ. ಅವಳ ಡೈಲಾಗ್ ನಾನು ಹೇಳಿದ್ದೀನಿ, ನನ್ನ ಗಂಡ ಶೂಟಿಂಗ್ ಹೋಗಿ ದುಡ್ಡು ತರ್ತಾರೆ ಅಂತ ನಂಬಿಕೆ ಇರ್ಲಿಲ್ಲ, ತಗಡು ತರ್ತಾನೆ ಬಂದಾಗೆಲ್ಲ ತಗಡು ಒಂದೊಂದು ತಗಡು ತರ್ತಾರೆ. ಆ ಪರಿಸ್ಥಿತಿ ಆಗಿತ್ತು. ಏನ್ ಮಾಡ್ತಾರೆ, ದುಡ್ಡು ಈಗ ಕೋಟಿ 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 ಗಟ್ಟಲೆ ಮಾತಾಡ್ತಾರೆ ಇವಾಗ. ಆವಾಗ ಏನಿಲ್ಲ. ಸೊ ಈಗಿನ ಕಾಲದಲ್ಲಿ ನಾನು ಏನು ಇದನ್ನ ತಲೆಗೆ ಹಾಕೊಂಡಿದ್ದೆ ಅಂದ್ರೆ, ಕೇಳಿದ್ದೆ ಮತ್ತೆ ಗೊತ್ತಿತ್ತು. ಬೇಡರ ಕಣ್ಣಪ್ಪ ಚಿತ್ರಕ್ಕೆ ರಾಜ್ಕುಮಾರ್ ಅವರು 150 ರೂಪಾಯಿಗಳನ್ನು ತಗೊಂಡಿದ್ದಾರೆ.
ನಂಬ್ತೀರ ನೀವೇನಾದ್ರು? 150 rupees today ಶಿವರಾಜ್ ಕುಮಾರ್ might have asked for 20 crores. ಅವತ್ತು ಆ ಪುಣ್ಯಾತ್ಮ ಆ 150 ರೂಪಾಯಿನ ದೇವರು ಅಂತ ತಗೊಂಡು ಹೋಗಿ ದುಡ್ಡು ಇದಾದ್ನಲ್ಲ. ಹಾಗೆ ನಾನು ಕೊಟ್ರೆ ಕೊಡ್ಲಿ, ಇಲ್ದಿದ್ರೆ ಇಲ್ಲ. ಅವ್ರಿಗೆ ತೊಂದ್ರೆ ಹೇಗಿರುತ್ತೆ. ಜೀವನಾನ ಮನೇನ ಎಲ್ಲ ನಾನೇ ಕೊಟ್ಬಿಟ್ಟು ಬಂದಿದ್ದು ಇದೆ. ಏನ್ ಮಾಡ್ತೀರಾ ಅದೆಲ್ಲ ಒಂದು ಇದು. ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ರಾಜೇಶು, ಗಂಗಾಧರು, ಶ್ರೀನಿವಾಸ ಮೂರ್ತಿ, ಆಮೇಲೆ ಇದು ಶಕ್ತಿ ಪ್ರಸಾದ್ ಇವರೆಲ್ಲ ನಡುವೆನೆ ಇದ್ದೆ ನಾನು. ಸುಂದರ್ ಕೃಷ್ಣ ಇವರೆಲ್ಲ ನಡುವೆ ಇದ್ರು ಕೂಡ ಇವ್ರು ಯಾರು ನನಗೆ ಹೆಲ್ಪ್ ಮಾಡಿಲ್ಲ. ಚೆನ್ನಾಗಿ ಹೇಳ್ಕೊಳ್ಳಿ. ಆಕ್ಟಿಂಗ್ಗೆ, ಸಿನಿಮಾ ಕಳ್ಸೋಕೆ ಯಾರು ನನಗೆ ಹೆಲ್ಪ್ ಮಾಡಲಿಲ್ಲ. ಯಾಕೆ? ಯಾವ ಕಾರಣ ಇರ್ಬೋದು? ಬಹುಶಃ ವೃತ್ತಿ ದ್ವೇಷ ಇರ್ಬೋದು. ನಮಗ್ ಬಂದಿರೋದೇ 4 ಹೋಳಿಗೆ, ಇವನು ಒಬ್ಬ ಬಂದು 5ನೇ ಹೋಳಿಗೆ ತಿಂತಾನಪ್ಪ ಅಂತ ಕರ್ಕೊಂಡು ಹೋಗ್ಲಿವೇನೋ ಗೊತ್ತಿಲ್ಲ. ಆಗ ನಾನು ಕಂಠೀರವ ಸ್ಟುಡಿಯೋ ಗೇಟ್ ಅಲ್ಲಿ ಅವ್ನು ಬಿಡ್ತಿರ್ಲಿಲ್ಲ. ಇವರೆಲ್ಲ ಕಾರಲ್ಲಿ ಹೋಗ್ತಿದ್ರು, ರಂಗದ ಕಾರು. ಆ ಕಂಠೀರವ ಸ್ಟುಡಿಯೋ ಗೇಟ್ ಹತ್ರ ನಿಂತ್ಕೊಂಡು ಹತ್ತಿದ್ದೀನಿ. ದೇವರೇ ನನ್ನ ಒಂದ್ ದಿವಸ ಕರ್ಕೊಂಡೋಗಪ್ಪ ಅವಳಿಗೆ, ದೇವರೇ ನನ್ ಒಂದ್ ದಿವಸ ಕರ್ಕೊಳಪ್ಪ ಅವಳಿಗೆ. ಭಗವಂತ ದೊಡ್ಡವನು, ಒಂದ್ ದಿವಸ ಕರ್ಕೊಂಡ. ಅವ್ರ ಜೊತೆಲೆ ಮಾಡಿಸ್ದ, ಅವ್ರ ಜೊತೆಲೆ ಕ್ಯಾರೆಕ್ಟರ್ ಇತ್ತು. ಮೂಗಿನ ಮೇಲೆ ಬೇರೆ ಇಟ್ಕೊಂಡ್ರು ಅವರು. ಏನು ಮಾಡಕ್ಕಾಗಿಲ್ಲ. ಅವತ್ತು ನಾನು ಡಿಸೈಡ್ ಮಾಡಿದೆ ಆ ಗೇಟ್ ಹತ್ರ ನನ್ನಂತವನಿಗೆ ಒಬ್ಬನಿಗೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲದೆ ಇರುವಾಗ, ಎಷ್ಟು 100 ಜನ ಇರ್ಬೋದಾ, 1000 ಜನ ಇರ್ಬೋದು, ಎಷ್ಟು ಜನ ಇದ್ದಾರೆ ಸಿನಿಮಾಗೆ ಹೋಗ್ಬೇಕು ಅನ್ನೋರು. ಆ ಸಿನಿಮಾಗೆ ಹೋಗೋವ್ರನ್ನೆಲ್ಲ ತಗೊಂಡ್ಬಂದು ತುಂಬ್ತೀನಿ ಅಂತ ಒಂದು ಮನಸ್ಸಲ್ಲಿ ನಾನು ಮಾಡ್ಕೊಂಡೆ. ಆ ಥರ ಮಾಡಿದೆ. ದೇವ್ರು ನನಗೆ ಮಾಡಿಸ್ತಾ. ನಾನು ಆ ಥರ ಇದ್ರು ಬೇಕಾದಷ್ಟು ಜನ. ಖಂಡಿತ ಹೌದು. ಎಸ್ ಅದು 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 ರಿಯಲ್ ಲೈಫಲ್ಲಿ ನಡೆದಿದ್ದು ಅಂತ ಅನ್ಬೇಕಾದ್ರೆ ನಾನು ಒಂದು ನಿಮಿಷದ ಘಟನೆ ಹೇಳ್ತೀನಿ. ಒಂದಿನ ಇಲ್ಲಿ ಕೂತಿದ್ದೆ ಆಫೀಸಲ್ಲಿ, ಒಬ್ರು ಸಾಧು ಮಹಾಶಯರು ಬಂದರು. ಸಾಧುಗಳು ಸಂತರು ಬಂದು ನಾನು 11 ರೂಪಾಯಿ ಇಟ್ಬಿಟ್ಟು ಒಂದು ಇದು ಮಾಡೋದು ಬರುತ್ತೆ. 11 ರೂಪಾಯಿ ಇಟ್ಟೆ. ಮುಖದಲ್ಲಿ ತೇಜಸ್ಸಿತ್ತು ತುಂಬ. ಮುಜೆ ಏ ನೈ ಚಾಹಿಯೆ, ದುಹಾನೆ ಕೆ ಲಿಯೆ ಸಾಬೂನ್ ದೇವ್ ಅಂತಂದ. ಒಂದು ಲೋಟ ನೀರು ಕೊಡು, ನಮ್ಗೆ ಇದು ಬೇಡ, ಒಂದು ಸಾಬೂನ್ ಕೊಡು. ಒಂದು ಕೊಟ್ಟೆ. ಕೊಟ್ಟಾಗ ಹಿಂಗಂದಾಗ ಅವನು ಎದುರು ನೋಡಿದ್ದಾನೆ. ದಿಕ್ಕಾವ್ ಒಂದು ನೋಡಿದ. ನನಗೆ ಬಹಳ ನೋವಾಗೋಯ್ತು. ಅಯ್ಯೋ ದೇವರೇ, ತೋರಿಸಿದ್ದೆ ಅಂಗೈ ನೋಡಿ ಅವಲಕ್ಷಣ ಅನ್ಸ್ಕೊಂತೇನೆ ಅಂತ ತೋರಿಸಿತ್ತಪ್ಪ. ನಾನೇತು ಬೋಲ ಚೋಳ ಹೇಳಕತ್ತಾ ಇಲ್ಲ ಅವನು. ಕಡೆಗೆ ಲಾಸ್ಟಲ್ಲಿ ಹೇಳ್ದ, ಬಹುತ್ ಅಚ್ಚಾ ಹೈ, ತುಮ್ ಕಿಂಗ್ ನೈ ಬನ್ ಸಕ್ತೆ ಅಥವಾ ಕಿಂಗ್ ನೈ ಬನ್ ಸಕ್ತೆ, ಕಿಂಗ್ ಮೇಕರ್ ಬನ್ ಸಕ್ತಾ ಜಾವ್. ಕಿಂಗ್ ಮೇಕರ್ ಮಾಡ್ತೇನೆ ನೀನ್ ಕಿಂಗ್ ಆಗಲ್ಲ. ಅದೆಷ್ಟು ಸತ್ಯವಾಗಿ ನನ್ನ ಬಾಳಲ್ಲಿ ನಡೀತಾ ಇದೆ ಅಂದ್ರೆ ಇವತ್ತಿಗೂ ಹೋಗ್ತಾ ಇದ್ದಾರೆ ನನ್ನ ಕೈಯಿಂದ. ನಾನು ಅವಾಗಲೇ ಓಪನಿಂಗ್ ಬಿಟ್ರೆ ಅದೇ ತಗೊಂಡಿದ್ದೇವೆ. ಇವರು ಬರೀ ಕಿಂಗ್ ಅಲ್ಲ, ಕಿಂಗ್ ಮೇಕರ್ ಅಂತ. ಸೊ ನೋಡಿ, ಅವ್ರ ಬಾಯಿಂದಾನು ಬಂತು. ಸೊ ಬರೀ ಕಿಂಗ್ ಅಲ್ಲ, ಕಿಂಗ್ ಮೇಕರ್ ನ ತಯಾರು ಮಾಡಿದವರು. ಸೊ ಇವ್ರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ರೆ ಒಂದ್ ಎಪಿಸೋಡ್ ಅಲ್ಲಿ ಮುಗಿಯುವಂತ ಒಂದು ಘಟನೆಗಳೆಲ್ಲ ಅಷ್ಟು ಒಂದು ಇವರು ಹೆಕ್ತಾ ಇರ್ಬೋದು. ಅಕ್ಷಯ ಪಾತ್ರೆ ತರ ಬರ್ತಿರತ್ತೆ. ಸೊ ಇವಾಗ ನಾನ್ ಅನ್ಕೊಳ್ತಾ ಇದ್ದೀನಿ, ಒಂದೊಂದು ಕಲಾವಿದ್ರ ಬಗ್ಗೆ ಒಂದೊಂದು ಗ್ಲಿಮ್ಸ್ ಗೆ ನಿಮಗೆ ಒಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಕೊಡುವಂತ ಎಲ್ಲಾ ಪ್ರಯತ್ನ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಆಗತ್ತೆ. ಸೊ ಒಂದು ಪ್ರಯತ್ನನೂ ಪಡೋಣ ಅದ್ರ ಬಗ್ಗೆ. ವಾರಕ್ಕೊಂದ್ಸಲಿನೋ ತಿಂಗಳಿಗೊಂದ್ಸಲಿನೋ ಒಂದು ಎಕ್ಸ್ಕ್ಲೂಸಿವ್ ಎಪಿಸೋಡ್ಸ್ ಅದನ್ನು ಕೂಡ ಮಾಡ್ಕೊಂಡು ಹೋಗೋಣ. ಸೊ ಹೇಳಿಲ್ವಾ ಆಗ್ಲೇ, ಒಂದು ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಕೂಡ ತುಂಬಾ ಮುಖ್ಯ. ಶಿವ ಪಾರ್ವತಿ ತರ ನಮ್ಮಂತ ಎಲ್ಲರಿಗೂ ಒಂದು ಲಿವಿಂಗ್ ಎಕ್ಸಾಂಪಲ್ ಆಗಿದ್ದಾರೆ. ಇವ್ರನ್ನ ನೋಡ್ಕೊಂಡು ನಾವು ಎಷ್ಟು ಚೆನ್ನಾಗಿ ಜೀವನದಲ್ಲಿ ಇರ್ಬೇಕು ಅಂತ ಒಂದು ತಿಳ್ಕೊಳ್ಳುವಂತ ಒಂದು ಲಕ್ಷಣಗಳು ಇರುತ್ತೆ, ಕಲಿಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮಗೆ ಕಾಲಾವಕಾಶ ಕೊಟ್ಟಿದ್ದಕ್ಕೆ. ಅಂಡ್ ತುಂಬಾ ಖುಷಿ ಆಯ್ತು. ನಮ್ಮಂತ ಎಷ್ಟೋ ಕಲಾವಿದರಿಗೆ ದಾರಿದೀಪ ಆಗಿದ್ದೀರಾ. ಅಂಡ್ ನಮ್ಮಂತ ಎಷ್ಟೋ ಕುಟುಂಬಕ್ಕೆ ನೀವು ಧೈರ್ಯ ಆಗಿದ್ದೀರಿ. ಇವಾಗ ನೀಲಕಂಠ ಅಡಿಗ ದೊಡ್ಡಪ್ಪ ಕಾಲ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ಮನೇಲಿ ಕಣ್ ಮುಚ್ಕೊಂಡು ಕಳಿಸ್ತಾರೆ. ಅಂದ್ರೆ ಅಷ್ಟು ಒಂದು ನಮ್ಮ ಮನೆ ಮಕ್ಕಳು ಅಂತ ನಮ್ಮನ್ನೆಲ್ಲರೂ ಸಾಕಿದ್ದೀರಾ. ನಿಮ್ಮ ಆಶೀರ್ವಾದನೇನೆ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬರ್ತಾರೆ. ಸೊ 1-2 ಮಾತು ಸೆಲ್ಫಿಶ್ ಅಂತ ಆದ್ರೂ ಪರವಾಗಿಲ್ಲ, ಏನಾದ್ರು ಇಲ್ಲ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಜನರಿಗೆ ಹೇಳ್ಬೇಕು ಅಂತ ಕೇಳಿ. ಖಂಡಿತ ನೀವು ಕೂಡ ಕಷ್ಟಪಟ್ಟು ಈ ಲೈನ್ ಅಲ್ಲಿ ಬಂದಿದ್ದೀರಾ, ಒಳ್ಳೆ ಹೆಸರು ತಗೊಂಡಿದ್ದೀರಾ. ಭರತನಾಟ್ಯ ಕಲಾವಿದೆ ಕೂಡ,
ಮತ್ತೆ ಈ ಬೆಂಗಳೂರಿನಲ್ಲಿ ಎಲ್ಲೇ ಸ್ಪರ್ಧೆ ನಡೆದು ಫಸ್ಟ್ ಪ್ರೈಜ್ ಇವ್ರು ತಗೊಂಡು ಹೋಗ್ತಾ ಇದ್ರು. ಅದಕ್ಕೆ ಆ ಭಗವಂತ ಆ ಲಕ್ಷ್ಮಿ ಮತ್ತು ಸರಸ್ವತಿ ಎರಡೂ ಇದ್ದಾರೆ ಅವರ ಹತ್ರ, ದೇವರ ದಯೆಯಿಂದ ಏನು ತೊಂದರೆ ಇಲ್ಲ. ಇನ್ನು ಮುಂದೆ ಹೆಚ್ಚು ಹೆಚ್ಚು ಒಳ್ಳೊಳ್ಳೆಯ ಇದನ್ನ ದಾಟ್ಕೊಂಡು ಹೋಗ್ಲಿ ಅವರು, ಇನ್ನೂ ಹೆಸರುವಾಸಿ ಆಗಲಿ. ಅವ್ರಿಗೆ ಹೆಸರುವಾಸಿ ಆದರೆ ನಾನು ಸಂತೋಷ ಪಡುವಷ್ಟು ಬೇರೆ ಯಾರು ಸಂತೋಷ ಪಡಲ್ಲ. ಆದ್ದರಿಂದ ನಿಮ್ಮ ಬಾಳು ಸದಾ ಸುಖ, ಸಂತೋಷ, ತೃಪ್ತಿ ಎಲ್ಲ ನಿಮಗೆ ಇರಲಿ. ಈ ದೊಡ್ಡಪ್ಪ ಮಗಳ ಬಾಂಧವ್ಯ ಸದಾಕಾಲ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಂತಹ ಮಹಾನ್ ಪ್ರತಿಭೆನ ನೋಡಿನೇ ಒಂದು ಮಾತಿದೆ ಅಂತ ಅನ್ಸುತ್ತೆ, ತುಂಬಿಟ್ ಕೊಡ ತುಡುಕಲ್ಲ ಅಂತ. ಎಷ್ಟು ರಂಗದಲ್ಲಿ ಕೆಲಸ ಮಾಡಿದಂತಹ ಒಂದು ದೈತ್ಯ ಪ್ರತಿಭೆ. ಈ ಕಡೆ ನಟರೇ ಆಗ್ತಾರೆ, ನಿರ್ಮಾಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ, ಹಾಗೆ ಫಸ್ಟ್ ಶುರು ಮಾಡಿದ ಹೋಟೆಲ್ ಉದ್ಯಮದಿಂದ ಪ್ರಾರಂಭ ಮಾಡ್ತಾರೆ. ಹಾಗೆ ಹೋಗ್ತಾ ಹೋಗ್ತಾ ನಟರಾಗ್ಬೇಕು ಅಂತ ಬಂದವ್ರನ್ನ ನಟರನ್ನ ಸೃಷ್ಟಿ ಮಾಡುವಂತ ಒಂದು ಗುರುಗಳಾಗ್ತಾರೆ. ಎಷ್ಟೋ ಜನ ಜೀವನಕ್ಕೆ ಗಾಡ್ ಫಾದರ್, ಇನ್ಕ್ಲೂಡಿಂಗ್ ನನ್ನ ಜೀವನಕ್ಕೂ ಕೂಡ ಗಾಡ್ ಫಾದರ್ ಆಗಿ ಯಾವುದೇ ಅಪೇಕ್ಷೆ ಇಲ್ಲದೆ ಸ್ಯಾಟಿಸ್ಫ್ಯಾಕ್ಷನ್ ಗೆ ಒಂದು ಆತ್ಮತೃಪ್ತಿಗೆ ಕೆಲಸ ಮಾಡಿದಂತಹ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಕೊಟ್ಟೆ ಅನ್ನೋ ಒಂದು ತೃಪ್ತಿ ನನಗೆ ಇವತ್ತು ಈ ಒಂದು ಇಂಟರ್ವ್ಯೂ ಇಂದ ಸಿಕ್ತು. ಇಟ್ ವಾಸ್ ನಾಟ್ ಅ ಫಾರ್ಮಲ್ ಇಂಟರ್ವ್ಯೂ. ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು, ಇವ್ರು ಮಾಡಿದಂತಹ ಸಾಧನೆಗಳು ಒಂದೇ 1% ನಿಮಗೆ ಮಾತ್ರ ಇವತ್ತು ಕಂಡಿದೆ ಅಂತ ಹೇಳ್ಬೋದು. ಇನ್ನಷ್ಟು ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನ ನೀವ್ ನೋಡ್ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು? ರೂಪಿಕಾ ಯೂಟ್ಯೂಬ್ ಚಾನಲ್ ನ ಶೇರ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು, ಹಾಗೆ ನನಗೆ ಸಪೋರ್ಟ್ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್.